ಅಲ್ಲೊಬ್ಬ ಮೂವ್ ಹೋಗ್ತಾ ಇದ್ದಾನಲ್ಲ ಒಬ್ಬ, ಅವ್ರ ಕೈಯಲ್ಲಿ ಬಾಟ್ಲಿದೆ, 2 ಲೀಟ್ರದೊಂದು ಬಾಟ್ಲು. ಅದೇನಂದರೆ, ಈಗ ನಾನು ನೀರು ತೊಗೊಳಕ್ಕೆ ಹೋಗ್ತಿಲ್ಲ ಮುಖ ತೊಳೆಯೋದಕ್ಕೆ, ಈಗ 4:15. ಸೊ ಮುಖ ತೊಳೆಯೋಕ್ಕೆ ನೀರು ತೊಗೊಳಕ್ಕೆ ಹೋಗ್ತಿದ್ದೆಲ್ಲ, ಸೊ ಅದಕ್ಕೆ ನನಗಿಂತ ಮುಂಚೆ ನೀರು ತೊಗೊಂಡೋಗ್ತಿರೋದು ದುರ್ಗಾಪರಮೇಶ್ವರ ದೇವಸ್ಥಾನದ ಪರವಾಗಿ. ಅಲ್ಲಿ ತೊಗೊಂಡೋಗ್ತಾ ಇರೋದು, ಎಲ್ಲಿ ಗಣಪತಿ ದೇವಸ್ಥಾನ ಅಥವಾ ಬೀದಿನಲ್ಲಿ ಇದೆಯಲ್ಲ, ಅಲ್ಲೆಲ್ಲ ಹಿಡ್ಕೊಂಡು ಹೋಗ್ತಾವಲ್ಲ. ಬರೀ ಮಿಂಡ್ರಿಗುಡ್ಡ ಆಟಗಳು ಆಡೋದ್ರಲ್ಲಿ ಏನು ಕಮ್ಮಿ ಇಲ್ಲ ಬಡ್ಡೆತ್ತವು. ಇವತ್ತು ಕೂಡ ಪವರ್ ಕಟ್ ಮಾಡಿದ್ದಾರೆ, ಚಾರ್ಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ. ಆದರೆ ಇವತ್ತು ಆಲ್ರೆಡಿ ಆರ್ಗೇಟಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ದು ವ್ಯಾನ್ ಪಾಸ್ ಆಯಿತು, ಪಿಕಪ್ ಟ್ರಕ್ ಪಾದಗಳು ತೋರಿಸ್ತದೆ ಚರಣ. ಆದರೆ ಇಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಸಿಂದ ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಏನು ಹೇಳೋದು, ಆರ್ಗೇಟಲ್ಲೇ ಸಿಕ್ತು. ಅದು ಯಾವುದು ಹೆಸರನಪ್ಪ, ಅದು ಅದಕ್ಕೆ ಮಹಾಲಕ್ಷ್ಮಿ ಸ್ವೀಟ್ಸ್ ಟ್ರಕ್ ಸಿಕ್ತು, ಪಿಕಪ್ ಟ್ರಕ್ ಸ್ವೀಟ್ಸ್ ಪಾಸ್ ಹಾಕೊಂಡು ಹೋಗ್ತಾರಲ್ಲ ಅದು. ಆಮೇಲೆ ಇಲ್ಲಿ ಇನ್ನೊಬ್ಬ ಒಬ್ಬಮ್ಮನ ಕುಣಿಸ್ಕೊಂಡು JV 1067 ಗಾಡಿ, ಅದು ಒಬ್ಬಮ್ಮನ ಕುಣಿಸ್ಕೊಂಡು ಒಬ್ಬಮ್ಮನ ಕರ್ಕೊಂಡು ಪ್ಯಾಷನ್ ಗಾಡಿನ ತಳ್ಕೊಂಡು ನಂಜನಗೂಡು ಕಡೆಗೆ ಹೋಗ್ತಿದ್ದ. ಅಂದರೆ 2 ಆಪ್ಷನ್ ಈಗ ಅವ್ರು ಬಿಟ್ಟಿರೋದು ಇವತ್ತು. ಏನೋ ನೆನ್ನೆ ಇಡೀ ದಿನ ಊಟ ಕೊಟ್ಟಿಲ್ಲ. ಓಕೆನಾ, ಬೆಳಿಗ್ಗೆ ನೆನ್ನೆ ಬೆಳಿಗ್ಗೆ ಏನು ತಿಂದ? ನೆನ್ನೆ ಬೆಳಿಗ್ಗೆ ಸ್ವಲ್ಪ ಊಟ ಸಿಕ್ತು, ಒಂದು 20% ಇತ್ತು. ಸೊ ಇವತ್ತೇನೂ ಸಿಗೋದಿಲ್ಲ. ನೆನ್ನೆ ಎಲ್ಲದು ಆದರೆ ಇವಾಗ 2 ಆಪ್ಷನ್ ಬಿಟ್ಟಿದ್ದಾರೆ. ಒಂದು ನಂಜನಗೂಡಿಗೆ ಎಳ್ಕೊಂಡು ಹೋಗ್ತಾರೆ, ಅಥವಾ ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಕರ್ಕೊಂಡು ಹೋಗ್ತಾರೆ. 2 ಸ್ಲಾಟ್ ಇದೆ, 2ರಲ್ಲಿ ಹೋಗಿ ಎಲ್ಲರೂ ಊಟ ಮಾಡು. ಇದು ಮಹಾಲಕ್ಷ್ಮಿ ಸ್ವೀಟ್ಸು ಅಥವಾ ನಂಜನಗೂಡು ಇವತ್ತಿನ ಸ್ಲಾಟ್ ಇರೋದು. ಚಾಪೆ ಚರಣ ಇಂಥವರೆಲ್ಲ ಬೇಕಾಗ್ತಾರೆ. ಅದೆಲ್ಲಿ ಮಾಡ್ದಾದ್ರೆ ಮೊಳಸೋದು ಹೊಡ್ಕೊಂಡು ಹೋಗೋದು, ಲಗೇಜ್ ಎಲ್ಲ ತೆಗೆಳಿಸ್ಕೊಂಡು ಹೋಗೋದು ಪ್ರಯತ್ನಪಟ್ಟ. ಈಗ ಅಲ್ಲಿ ಮುಖ ಹಿಡ್ದಿದ್ದು 53 HC 5776 ಗಾಡಿ, ಅದು ಕುಮುದಳ ಕನ್ನಡ ಬಲಂಗೊಚ್ಚಿ. ಅದು ಹಿಂದೆ ಓದಿದ್ದು ಹೋಂಡಾ ಆ್ಯಕ್ಟಿವಾ ಕುಮುದಳ ಇವಂದು ಓದಕತ್ತೆ ಶಬ್ದ ಮಾಡ್ತೀವಿ ಅಂತ. HJ 5878 ಗಾಡಿ, ಅದು ಈ ಪೂರ್ತಿ ರಾಂಗ್ ವೇ. ಅವನು ಅಲ್ಲಿಂದ ಬಂದಿದ್ದೆಲ್ಲ ಪೂರ್ತಿ ರಾಂಗ್ ವೇ. 14 ED 806 ಗಾಡಿ, ಇದು ಇವಂದು ರಾಂಗ್ ವೇ. ನಾನು ಇಲ್ಲಿ ಹೇಳ್ತಾ ಇರೋದು ರಾಂಗ್ ವೇಗಳು, ಅವ್ರು ರಾಂಗ್ ವೇಲಿ ಹೋದ್ರು ಅಂತ ಹೇಳ್ತಾ ಇಲ್ಲ. ಅವರಿಂದ ನನಗೆ ತೊಂದರೆ ಆಯಿತು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಜಿಬ್ರಾ ಕ್ರಾಸ್ ಮೇಲೆ ಅವ್ರು ಪಾಸಾಗಿದ್ದು, ಜೊತೆಗೆ ಅವರು ಉದ್ದೇಶ ಇದ್ದಿದ್ದು ಹೊಡ್ಕೊಂಡು ಹೋಗೋದು. ನಿಮ್ಮಮ್ಮ ತುಲ್ಲು ಕಣ ಹೋಗೋ. ಬಾಳೆಹಣ್ಣು ಸಿಪ್ಪೆ ಆ್ಯಕ್ಚುಲಿ ಇಲ್ಲೇ ಅಲ್ಲ, ಅಲ್ಲಿಂದನೂ ಒಬ್ಬ ಒತ್ತರಿಸ್ಕೊಡೋಕೆ ಪ್ರಯತ್ನ ಮಾಡ್ತಾನಲ್ಲ, ಅಲ್ಲಿಂದನೂ ಬಾಳೆಹಣ್ಣು ಸಿಪ್ಪೆಗಳಿದೆ. ಅದು ನಾನು SP ಆಫೀಸಿಗೆ ಹೋಗ್ತೀನಿ, ಬಂದರೂ ಹೋಗೋಕ್ಕಿಂತ ಮುಂಚೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದೆಲ್ಲ ಸರ್ಟಿಫಿಕೇಟ್ ಕೊಟ್ಟಿರೋದು.
ಅಲ್ಲಿ ಯಾಕೆ ಹೋಗ್ತಿರೋದು ಗೊತ್ತಾ, ನಾನು ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಈಗ. ಅದಕ್ಕೆ ಚಪ್ಪಲ್ ಕಳ್ತನ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಹೇಳಿಲ್ವಾ ನಂಜನಗೂಡಿಗೆ? ಅದೇ ಕರೆಕ್ಟು. ನಂಜನಗೂಡಿಗೆ ಅವ್ರು ತಳ್ಳಿಕೊಂಡು ಹೋಗ್ತಿದ್ದಿದ್ದು ಏನಕ್ಕೆ ಅಂದರೆ, ರೋಡ್ ವೇಸಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಅದೇ ಅವರು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಬೇಕು ಅವ್ರ ಆ್ಯಟಿಟ್ಯೂಡ್ ಪ್ರಕಾರ, ಅವ್ರು ಕ್ರಿಯೇಟ್ ಮಾಡ್ತಿರೋ ಪ್ರಕಾರ. ನಂಜನಗೂಡಿಗೆ ಹೋದರೆ ರೋಡ್ ವೇಸಲ್ಲಿ ಕರ್ಕೊಂಡು ಹೋಗೋದೇ ಇಲ್ಲ, ಲಿಫ್ಟ್ ಸಿಗೋದೇ ಇಲ್ಲ. ಅದಕ್ಕೆ ಅವರು ಪೆಟ್ರೋಲ್ ಹಾಕ್ಸೋ ನೆಪದಲ್ಲಿ ಗಾಡಿ ತಳ್ಕೊಂಡು ಹೋಗ್ತಾ ಇದ್ದಿದ್ದು ಒಂದು. ಇನ್ನೊಂದು ಏನು ಹೇಳೋದು, ನಾನೇನಾರ ಪಿಟ್ಟು ನಂಜನಗೂಡಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ಹೋದರೆ ಚಪ್ಪಲ್ ಕಳ್ತನ ಮಾಡ್ತೀರಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಚಪ್ಪಲ್ ಕಳ್ತನ ಮಾಡ್ತಾರೆ ಅಥವಾ ಕಿತ್ತಾಕ್ಬಿಡ್ತಾರೆ, ಎರಡರಲ್ಲೇನಾರು ಒಂದು ಮಾಡಿಬಿಟ್ಟು ಚಪ್ಪಲ್ ಯೂಸ್ ಮಾಡಬಾರ್ದು, ಅದು ಆ ಥರ ಮಾಡ್ತಾರೆ. ಅದು ಅವರ ಪ್ಲ್ಯಾನ್, ಸ್ಟ್ರಾಟಜಿ. ಅದನ್ನ ನೋಡ್ಬಿಟ್ಟು ಊಟ ಅದು ಅದನ್ನ ಅಷ್ಟನ್ನ ಊಟ ಹಾಕ್ಬಿಟ್ಟಾರೆ. ಸುಮಾರು ಒಂದು 2 kg ಊಟ ಇರ್ಬೋದು ಅಲ್ಲಿ. ಇವಾಗ ಪ್ಯಾಂಟ್ ತೋರಿಸೋನು, ಏನೋ ಪ್ಯಾಂಟ್ ತೋರಿಸೋರು ಅಂತೀನಿ. ಚಡ್ಡಿ ಹಾಕಿ ಓಡಾಡ್ತಿದ್ದಲ್ಲ, ಚಡ್ಡಿ ತೋರಿಸ್ಕೊಂಡು ಪಂಚೆ ಕಟ್ಕೊಂಡು ಓಡಾಡ್ತಿದ್ದಲ್ಲ ಅವನು ನಿನ್ನೆ ಇದರಲ್ಲಿ ಕಾಣಿಸ್ಕೊಂಡ. ಪಾರ್ಕ್ ಹತ್ರ ಕಾಣಿಸ್ಕೊಂಡ. ಪಾರ್ಕಲ್ಲ, ಪಾರ್ಕ್ ಹತ್ರ ಪಕ್ಕದಲ್ಲಿ. ಇವಾಗಲೂ ಅಲ್ಲಿ ಕುತ್ಕೊಂಡಿದ್ದ. ನಾನು ಈ ಸ್ಪಾಟಿಗೆ ಬರೋವರೆಗೂ ಸೈಲೆಂಟಾಗಿ ಕೂತಿದ್ದ. ನಾನು ಎದ್ದು ಮೂವ್ ಆದ ಕೂಡಲೇ ಅವನು ಮೂವ್ ಆಗ್ತಾ ಇರೋದು. ಅಲ್ಲಿವರೆಗೂ ಅಲ್ಲೇ ಇದ್ದ. $11C3908 ಇರಬೇಕು. ಡಾಟ್ ಶಾಟ್ ಧೂಳಿದೆ, ಕಾಣ್ತಾ ಇಲ್ಲ. ಇವಂದು ರೋಡ್ ನೀರು ಹರಿಸ್ತಾ ಇರೋದು. ಹೆಚ್ಚ ಕ್ರಿಕ್ಟದ ಮಕ್ಕಳು ಅಂದರೆ ಇವರು ಬಾಬಾ ಪುಕ್ಸಟೆ ಪ್ರಚಾರ ಇದೆಲ್ಲ. ಇವ್ರುಗಳ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಬೇಕು. ಏನಾಗುತ್ತೆ ಅಂದರೆ, ಈಗ ಅವ್ರದ್ದು ತೊಂದರೆ ಕೊಟ್ಟರು ಅಂತಾರೆ, ವೀಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಿದ್ದಲ್ಲ, ಅವ್ರಿಗೆ ಮರಣದಂಡ ಶಿಕ್ಷೆ ಕೊಟ್ಬಿಡ್ತಾರಾ? ಖಂಡಿತ ಎಂದು ಹೇಳಿಲ್ಲ. ಪುಕ್ಸಟ ಪ್ರಚಾರ ಅಂತೂ ಆಗುತ್ತಲ್ವಾ, ಅದಕ್ಕೋಸ್ಕರ ಅವರೆಲ್ಲ ಅಟೆಂಡ್ ಮಾಡೋದು. ಎಲ್ಲರ ಕಥೆನೂ ಅಷ್ಟೇ. ಅಲ್ಲಿ ಶಿಲ್ಮಗಂ ಬಾಲಗುಚ್ಚಿ ಗಾಡಿ ನಿಲ್ಲಿಸ್ಕೊಂಡು ಇದು ಜುಪಿಟರ್. ಹೋಮ್ಲೆಸ್ ಹೈಟ್ ಬಾಟ್ಲೆಸ್ ಇದು ಕೆರ್ಕೊ ಚೆನ್ನಾಗಿ. ಪ್ರತಿಭಾ ಪ್ರದರ್ಶನ HH1641 ಗಾಡಿ ರಾಂಗ್ ವೇ ಹೋಗ್ತಿರೋದು. ರಾಂಗ್ ವೇ ಹೋಗ್ತಿದ್ದಾನೆ ಅಂತ ಹೇಳ್ತಿರೋದಲ್ಲ, ಅವ್ನು ಯಾವ ಕಡೆಗೆ ಹೋಗ್ತಾನೆ ಅಂತ ಜಡ್ಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡೆ ನಾನು. ಆ ಕಡೆ ಈ ಕಡೆ ಯಾವ ಕಡೆಗೆ ಹೋಗ್ತಾಯಿಲ್ಲ, ಸುಮ್ಮನೆ ಇಲ್ಲೆಲ್ಲೇ ಸುತ್ತಾಡ್ತಾವನೆ. ಅದೇ ಜೀಬ್ರಾ ಕ್ರಾಸ್ ಮೇಲೆ ಆ ಕಡೆ ಈ ಕಡೆ ಹಿಂಗೆ ಓಲಾಡ್ತಾವೆ ನಿಂತ್ಕೊಂಡು. ಜೊತೆಗೆ ಹೋಗ್ತಿಲ್ಲ, ಸುಮ್ಮನೆ ಓಲಾಡ್ತಾ ಇರೋದು. ಹೈ ಬೀಮ್ 01HA3349 ಗಾಡಿ ಅದು. ಇವ್ರಿಗೆ ಏನು ಗೊತ್ತಪ್ಪ. ಅವನ್ ಯಾರು ತಡ್ಡಿದವರು ಪೊಲೀಸ್ ಇರಬೇಕು. ಏರ್ ಕಟ್ ಹೊಡ್ರೆ ಪೊಲೀಸವ್ರು ಇರಬೇಕು. ಸಂಬಳ ಕೊಟ್ಟಿಲ್ಲ ಅನಿಸುತ್ತೆ ಬಹುಶಃ ಅದಕ್ಕೆ. ಇಲ್ಲ ನಿರ್ಧಾರ ಎಲ್ಲ ತಗೊಳ್ಳಲ್ಲ ಅವರು.
ಅವ್ರು ಬಿಂಡ್ರಗುಟ್ಟ ಆಟ ರೆಕಾರ್ಡ್ ಆಗಿದೆ. ಅದು ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಈಗ, ಅದಕ್ಕೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ನಂಜನಗೂಡಿಗೆ ಹೋದ್ರೆ ಚೆನ್ನಾಗಿ ತಿನ್ಕೊಬಿಡ್ತಾರೆ ಅಂತ ಅವ್ರಿ. ಅದು ಇವ್ರ ಹತ್ರ ಏನು ಡಿಮ್ಯಾಂಡ್ ಮಾಡಲ್ಲ. NGOಗಳಿದಾರಲ್ಲ ಅವ್ರ ಹತ್ರ ಏನೋ ತಿರುಗಿ ಮಾತಾಡೋಕ್ಕೆ ಹೋಗಲ್ಲ ನಾನು. ಯಾಕೆ ಅಂದರೆ ಅದು ದುರ್ಗಾಂಬ KA 20 C2823 ಗಾಡಿ. ದುರ್ಗಾಂಬ ಶ್ರೀ ಕ್ಷೇತ್ರ ಕಮಲಶೀಲೆ. ಟ್ರೈನಿಂದ ಇಳಿಸ್ಬಿಡ್ತೀವಿ ಚೆಕ್ ಮಾಡಿ ಅಂತ ಎದುರಿಸ್ತಾರಲ್ಲ ಆ್ಯಕ್ಚುಲಿ ಇವರು. ಈಗ ಟ್ರೈನಲ್ಲಿ ಹೋಗ್ತಿರಲ್ಲ, ಸೊ ಟಿಕೆಟ್ ಇಲ್ಲದೆ ಹೋಗೋದಲ್ವಾ, ಸೊ ಚೆಕ್ ಮಾಡಿಬಿಟ್ರೆ ಟ್ರೈನಿಂದ ಕೆಳಗೆ ಇಳಿಸ್ಬಿಡ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ನಂಜನಗೂಡಿಗೆ ಹೋಗದೆ ಇರಲಿ ಅಂತ ಎದುರಿಸ್ತಾ ಇರೋದು. ಎಷ್ಟೋ ಥರ ಹೋಗಿ ಎದುರಿಸಿದ್ರು. ಅಲ್ಲಿ ಅವನು ಷಣ್ಮುಖ ಅಂಗಡಿಯಲ್ಲಿ ಟೀ ಕುಡಿತಾ ಕೂತಿರ್ತಾನಲ್ಲ, ವರ್ಣನ ಅಂಗಡಿಯಲ್ಲಿ ಷಣ್ಮುಖ ಮಡ್ಡ, ಅವನು ಅವೆಲ್ಲ ಕುಮುದಲ ಕದನ ಬಾಲಗೋಷಿಗಳವು. ಊಟ ಕೊಟ್ಟಿರೋದು ಹಂಗೆ ನೇತಾಕ್ ಹೋಗಿದ್ದಾರೆ. ರಾಜೇಶ್ ಊಟ ಅದು ನಾನು ತಿನ್ನೋಕಂದ ಹೇಳಿದೆ ಸಾಯ್ತಾ ಇರ್ತೀನಿ. ಆ ಬುಡ್ಡಿ ಮಕ್ಕಳು ವಾಟರ್ ಬಾಟ್ಲ ಸಮೇತ ನೀರನ್ನೇ ಹೋಗಿದ್ದಾರೆ. ಥಮ್ಸಪ್ ತರಿಸ್ತಾ ಇದೆ. ಬ್ಯಾಕ್ ಬೇಕಾದ ರೋಡ್ ಹಾಕ್ಕೊಟ್ಲದು. ಆ್ಯಕ್ಚುಲಿ ಮೈಸೂರಿಂದ ನಂಜನಗೂಡಿಗೆ ಹೊರಟಿರೋ ಎಕ್ಸ್ಪ್ರೆಸ್ ಗಾಡಿ ಇದು, ನಾನು ಕೂತ್ಕೊಂಡಿರೋದು. ಆ ಕಡೆಯಿಂದ ಒಂದು ಶಟ್ಲ್ ಗಾಡಿ ಬರ್ತಾ ಇದೆ, ನಂಜನಗೂಡಿಂದ ಮೈಸೂರಿಗೆ ಹೋಗ್ತಾ ಇದೆ. ಸೊ ಆ ಗಾಡಿಯಿಂದ ಮೈಸೂರಲ್ಲಿ ನಂಜನಗೂಡಲ್ಲೇ ಇದೆ. ಇದು ವೆರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇರೋ ಪ್ರಕಾರ
ನಂಜನಗೂಡಲ್ಲೇ ಇದೆ ಟ್ರೈನ್ ಅದು. ಇವರು ಆರಾಮ್ಸಾಗಿ ಹೋಗ್ಬೋದಿತ್ತು ಕಡ್ಕೊಳದಲ್ಲಿ ಕ್ರಾಸಿಂಗ್ ಮಾಡಿದೆ. ಈಗ ನಾನು ಕೂತ್ಕೊಂಡ್ರೆ ಟ್ರೈನ್ ಎಕ್ಸ್ಪ್ರೆಸ್ ಇಲ್ಲಿ ನಿಲ್ಲಿಸದೆ ಸುಮ್ಮನೆ ಸೀದಾ ಹೊರಟೋಗಿದ್ದಿದ್ರೆ ನಂಜನಗೂಡಲ್ಲಿ ಕ್ರಾಸಿಂಗ್ ಮಾಡ್ಬೋದಿತ್ತು. ಸೊ ಅವರು ನಂಜನಗೂಡಲ್ಲಿ ಇನ್ನೂ ನಂಜನಗೂಡಲ್ಲೇ ಇದ್ದರೂ ಕೂಡ ಟ್ರೈನ್ ಅದು ಇವರು ಕಡ್ಕೊಳದಲ್ಲಿ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಅಂದರೆ ನಂಜನಗೂಡಿಂದ ಇನ್ನೂ ಬಿಟ್ಟೇ ಇಲ್ಲ ಅದು ಟ್ರೈನ್. ಅದು ನಂಜನಗೂಡು ಬಿಟ್ಟೇ ಇಲ್ಲ. ಸೊ ನಂಜನಗೂಡು ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದು, ಸೊ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಊಟ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ದೇವಸ್ಥಾನದಲ್ಲಿ ಊಟ ಖಾಲಿಯಾಗಿ ಹೋಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಂಜನಗೂಡು ದೇವಸ್ಥಾನಕ್ಕೆ. ಸೊ ಊಟ ಮಿಸ್ ಮಾಡಿಸೋದಕ್ಕೋಸ್ಕರ ಇದೆಲ್ಲ ಇಲ್ಲಿ ಮಿಂಡ್ರಿಗೂಟ ಗಾಡಿ ತಂದು ಕಡ್ಕೊಳೋದಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಗಾಡಿ ಹೋಗ್ತಾ ಇಲ್ಲ ಮುಂದಕ್ಕೆ. ಸೊ ಅಲ್ಲಿ ನಂಜನಗೂಡಿಂದ ಇಲ್ಲಿಗೆ ಬಂದು ಟ್ರೈನು ಇಲ್ಲಿ ಕ್ರಾಸಿಂಗ್ ಆದಮೇಲೆ ಈ ಗಾಡಿ ಬಿಡ್ತಾರೆ. ಅಂದರೆ ಈ ಗಾಡಿ ಹೋಗೋದಕ್ಕೆ ಮೋರ್ ದೆನ್ ಕ್ಲೋಸ್ ಟು 1 hour ಆಗುತ್ತೆ. ಅಂದರೆ ಊಟ ಮುಗಿದೋಗಿರೋ ಸಾಧ್ಯತೆ ಇರುತ್ತೆ, ನೋಡಬೇಕು. AKA 3557 KA01 ಇರಬೇಕು ಆಟೋ. ಅದು ಆಟೋ ಗಾಡಿ ಅಲ್ಲೇ ಬರ್ತೋಗ್ಬಿಟ್ಟೆ, ಹೇಳಿದಾಗ ಮುಂಚೆ ಸರ್ ಆಲ್ರೆಡಿ. ಅದು ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಒತ್ತರಿಸ್ಕೊಂಡು ಹೋದ. EU79 KA09 EU79 ಆ್ಯಕ್ಚುಲಿ ಸ್ಪ್ಲೆಂಡರ್ ಗಾಡಿ ಅದು. ಈ ಕಡೆಯಿಂದ ಬಂದಿದ್ದು ಹೆವಿ ಸ್ಪೀಡಲ್ಲಿ ಹೋದ. ಹೆವಿ ಅಂದರೆ ಹೆವಿ ಸ್ಪೀಡ್ ಇತ್ತು. ಆ್ಯಕ್ಚುಲಿ ಓಪನ್ ಇತ್ತು, ಇವಾಗ ಕ್ಲೋಸ್ ಮಾಡಿದ್ರು. 8:55 ಸ್ಟೋರಿ ಗೊತ್ತಿಲ್ಲ. 9 ಗಂಟೆಗೆ ಎಂಡ್ ಹೇಳ್ಬಿಡ್ತಾರೋ ಅಥವಾ ನೆಕ್ಸ್ಟ್ ಬ್ಯಾಚ್ ಬಿಡ್ತಾರೋ ಏನೋ ಐಡಿಯಾ ಇಲ್ಲ. ಅದು ತರಲೆ ಮಾಡೋ ಟೀಮ್ ಬಂದು ಸೇರ್ಕೊಂಡಿದೆ. ದೇವರ ಮಕ್ಕಳು ಇಲ್ಲೂ ಓಡಾಡ್ತಾ ಇದ್ದಾರೆ. ನಾಲಿಗೆ ತೋರಿಸ್ತಾವೆ, ಚಡ್ಡಿ ತೋರಿಸ್ತಾವೆ. ಅಲ್ಲಿ ಬಿಳಿ ಪಂಚೆ ಬರ್ತಾ ಇದ್ದಾರಲ್ಲ, ಎತ್ಕೊಡ್ತಾವನೆ ಅಲ್ಲಿಗ ಇಲ್ಲಿ ಮೀಟ್ ಆಗ್ತಾನೆ. 2ನೇ ಸರಿ ನಾಲ್ಗೆ ತೋರಿಸಿದ್ದು. ಕಡ್ಕೊಳ ರಮೇಶ್ ಬಾಲಂಗುಚ್ಚಿ ಲೇಟ್ ಮಾಡ್ತೀವಿ ಅಂತ ಕಡ್ಕೊಳದಲ್ಲೂ ಟ್ರೈನ್ ನಿಲ್ಲಿಸಿದ್ರಲ್ಲ. ಆ್ಯಕ್ಚುಲಿ ಕಡ್ಕೊಳದಲ್ಲಿ ಟ್ರೈನ್ ನಿಂತ್ಕೊಂಡಿತ್ತಲ್ಲ, ಆವಾಗ ನಂಜನಗೂಡಿಂದ ಹೊರಟಿದ್ದ ಟ್ರೈನ್ ಇನ್ನೂ ನಂಜನಗೂಡಲ್ಲೇ ಇತ್ತು. ಆರಾಮ್ಸಾಗೆ ನಂಜನಗೂಡಲ್ಲೇ ಕ್ರಾಸಿಂಗ್ ಮಾಡ್ಬೋದಿತ್ತು. ಸೊ ಅವರು ಕಡ್ಕೊಳದಲ್ಲಿ ಕ್ರಾಸಿಂಗ್ ಮಾಡ್ತಾರೆ. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಸ್ಲೋ ಆಗುತ್ತೆ, ಗಾಡಿ ಲೇಟ್ ಆಗುತ್ತೆ. ಇಲ್ಲೂ ಅಷ್ಟೇ ಸುಮ್ಮನೆ ಬೇಕಂತ ಹೋಲ್ಡ್ ಮಾಡಿರೋದು. ಅಷ್ಟು ಜಾಗ ಆದರೂ ಬಂದು ಹಂಟ್ಕೋತಾರೆ. ಗೊತ್ತಿಲ್ಲ, ಒಳಗಡೆ ಕ್ರೌಡ್ ಇರ್ಬೋದು, ಫಿಲ್ ಆಗಿರ್ಬೋದು. ಜಸ್ಟ್ 5 ನಿಮಿಷ ಹೋಲ್ಡ್ ಮಾಡಿದ್ರು, 5 ನಿಮಿಷ. ಅಲ್ಲಿ ಹೋಗ್ತಿರೋದು ಆ್ಯಕ್ಚುಲಿ ಮುಂಚೆ ಕವರ್ ಮಾಡಿದ್ದೆ ಒಂದ್ಸರಿ. ಈ ಕಡೆ ಬಂದರೆ ಮತ್ತೆ ಕವರ್ ಮಾಡಿ. ಪಂಚೆ ಮೇಲಿಕ್ಕೆ ಕಟ್ಕೊಂಡು ಓಡಾಡ್ತಾನಲ್ಲ ಅವನು. ಆರ್ಗನೈಸ್ಡ್ ಇದು ಸೌಂಡ್ ಫಾರ್ಮುಲಾ. ಮುಂದೆ ನಿಂತಿದ್ದಾನಲ್ಲ ಅವನು ಇಂಡಿಯನ್ ಟಿವಿಯಲ್ಲಿ ನಿಧಿ ಅಂತ ಒಂದು ಹುಡುಗ ಇದ್ದಾನೆ, ಶ್ರೀನಿಧಿ ಅಂತ. ಅವನ ಬಾಲಂಗುಚ್ಚೆ. ಜನ ಯಾರು ಓಡಾಡಬಾರ್ದು ಆ ಥರ ಮಾಡಿರೋದು. ಕರೆಕ್ಟಾಗಿ ಬಾಗಿಲಲ್ಲಿ ಚೆಲ್ಲಿರೋದು ತಟ್ಟೆಗಳನ್ನೆಲ್ಲ. ಒಂದು ಸೌಂಡ್ ಫಾರ್ಮುಲಾ ಅಷ್ಟೇ ಅಲ್ಲ, ಈಗ ಊಟ ಮಾಡಿ ಮುಗಿದಿದೆ ನಮ್ಮದು. ಊಟ ಮಾಡಿ ಮುಗಿದಿದೆ, ಕೈ ತೊಳೆಯೋಕೆ ಹೋಗ್ಬೇಕು ಅಂದರೆ ವೆಯ್ಟ್ ಮಾಡ್ಬೇಕು ನಾನೀಗ. ಅದೆಲ್ಲ ಕ್ಲಿಯರ್ ಆಗೋರಿಗೆ. ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದೇನು ಅಂದರೆ, ಕಡ್ಕೊಳದಲ್ಲಿ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಆದರೂ ಕೂಡ ಕಡ್ಕೊಳದಲ್ಲಿ ಒಂದು ಸ್ಟಾಪ್ ತೊಗೊಂಡ್ರು. ನಂಜನಗೂಡಲ್ಲೇ ಕ್ರಾಸಿಂಗ್ ಮಾಡ್ಬೋದಿತ್ತು, ಟ್ರೈನ್ ನಂಜನಗೂಡಲ್ಲೇ ಇತ್ತು, ಸ್ಟಿಲ್ ವೆಯ್ಟ್ ಮಾಡಿದ್ರು. ಮತ್ತು ಇನ್ನೊಂದು ಇಲ್ಲಿ ವಿತೌಟ್ ರೀಸನ್ 5 ನಿಮಿಷ ಹೊರಗಡೆ ನಿಲ್ಲಿಸಿದ್ರು. ಇದು ಮೂರನೇ ತಡೆ ಇದು. ಕೌದಳ ಕಂದನ ಬಾಲಂಗುಚ್ಚಿಗಳು. ಇಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಸೈಕಲ್ ಹೊಡಿತಾ ಇರ್ತಾರೆ ಅವಾಗವಾಗ.
ಲಾಲಿದಾಗ ಮಾತ್ರ ಹೊಡಿತಾರೆ ಅಂತ ಡಾಲಿ ಹೇಳ್ಕೊಂಡಿದ್ದೀವಿ. ಬ್ಯಾಕ್ಸ್ ಪಂಜಳ ಬಲಂಗುಚ್ಚಿ. ಆದರೆ ಚಿಕ್ಕಮ್ಮ ಇಷ್ಟೊಂದು ನಿಮ್ಮ ಆಂಟಿ ಇಷ್ಟೊಂದು ಒಪ್ಪಕ್ಕಿಲ್ಲ. ನಾನು ನೋಡಿದಾಗ ಇವಾಗ ಏನಾಗಿದ್ದಾರೆ ಏನೋ ಹಿಡಿಯಲ್ಲ ಹೋಟೆಲ್. ಇವರೆಲ್ಲ ಪ್ರೋ ಟೂರಿಸ್ಟ್ ಅಂದರೆ ಸುಮ್ಮನೆ ಯಾವಾಗಲೂ ಟೂರಿಸಮ್ ಮಾಡ್ಕೊಂಡೇ ಇರೋದು. ಅಲ್ಲಿ ಕೂತ್ಕೊಂಡಿದ್ದಾರೆ ಒಂದಷ್ಟು ಜನ ಪ್ರೋ ಟೂರಿಸ್ಟ್ಗಳು. ಇಲ್ಲಿ ಪ್ರೊಫೆಷನಲ್ ಟೂರಿಸ್ಟ್ಗಳನ್ನ ಓಡಿಸ್ಬೇಕು ಇವರು ಸಿಕ್ಕಾಬಿಡ ಇದ್ದಾರೆ. ಪ್ರೊಫೆಷನಲ್ ಟೂರಿಸ್ಟ್ ಅಂದರೆ ಬೆಳಗ್ಗೆ ಸಾಯಂಕಾಲ ಗಂಟೆ, ಸಾಯಂಕಾಲದಿಂದ ಬೆಳಗ್ಗೆ ಗಂಟೆ ಇದೇ ಟೂರಿಸ್ಟ್ ಕೆಲಸ. ಇಲ್ಲ ಇದರಲ್ಲ ಇವರುಗಳೇ ಪ್ರೊಫೆಷನಲ್ ಟೂರಿಸ್ಟ್ಗಳು. ಸುಮ್ಮನೆ ಇಲ್ಲೇ ಇರ್ತಾರೆ ಅವಾಗಲೂ. ಫುಲ್ ಊಟ ಎಲ್ಲ ಕಡೆ ಸಿಗುತ್ತೆ. ನಿಜ ಹೇಳ್ಬೇಕಾದ್ರೆ ಅಜ್ಜಿಗಳಲ್ಲಿ ಜೀವನ ಮಾಡೋದು ಸಾಕು ಸುಲಭ. ಈಗಲೇ ಹೇಳ್ತೀನಿ, ಇಲ್ಲ ಅಲ್ಲಿ ಕ್ರಾಸ್ ಮಾಡಿಬಿಟ್ಟು ಇಲ್ಲಿ ಆ್ಯಕ್ಚುಲಿ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ನಾನು ಅವಾಗಲೇ ಎಷ್ಟೊಂದು ಸಾರಿ ವೀಡಿಯೋದಲ್ಲಿ ಹೇಳಿದ್ದೆ. ಈಗ ರೀಸೆಂಟ್ ಮೊನ್ನೆ ಯಾರೋ ಕ್ಲಿಯರ್ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಏನು ಓಡಾಡೋಕ್ಕೆ ಜಾಗ ಇಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಇವಾಗ ಕ್ಲೋಸ್ ಮಾಡ್ಬಿಟ್ಟಾರೆ. ಓಡಾಡೋಕ್ಕೆ ಜಾಗ ಇಲ್ಲ. ಆ ಕಡೆ ಎಲ್ಲರೂ ಮಾಡಿದಾರ? ಇಲ್ಲ. ಹೊಳೆ ಒಳಗೆ ಹೋಗ್ಬೋದು ಅಷ್ಟೇ, ರೋಡ್ಗೆ ಹೋಗೋಕ್ಕೆ ಜಾಗ ಇಲ್ಲ. ಈಗ ರೋಡಿಗೆ ಬರಬೇಕು ಅಂದರೆ ಹೊಳೆ ಒಳಗಡೆ ಹೋಗಿ ಹೊಳೆ ಕಡೆಯಿಂದ ತೊಗೋಬೇಕು. ಈ ಕಡೆ ಲೆಫ್ಟ್ ಸೈಡ್ಗೆ ಹೋಗೋರಲ್ಲ ಹೆಂಗೆ ಹೋಗ್ಬೇಕು? ರೋಡ್ ಇಲ್ಲ ಅದ್ರ ಗೊತ್ತಿರೋ ಪ್ರಕಾರ ಇಲ್ಲಿ ನೋಡ್ದ ಆ ಕಡೆಯಿಂದ ಹೋಗ್ಬೇಕಷ್ಟೆ. ಇಲ್ಲಿಂದ ಕೆಳಗಿಂದ ಹೋಗಿ ಜೂಟರ್ ಹಾಕೊಂಡು ಹೋಗ್ಬೇಕು ಅಥವಾ ಈ ಕಡೆಯಿಂದ ಹೋಗಬೇಕು. ದೊಡ್ಡದಲ್ಲಿ ಅದರ ಬಾಳೆಹಣ್ಣುಗಳೇ ಇಟ್ಟಿರೋ ಟ್ರೈ ಮಾಡ್ತೀನಿ. ಅದೇ ಈ ಕಡೆಯಿಂದ ಹೋಗಬೇಕು. ಸರಿ ಇಲ್ಲ ಇದು ವ್ಯವಸ್ಥೆ ಮಾಡಿರೋದು ಇಲ್ಲಿ. ಅದು ನಾನು ಏನೇ ಪ್ಲ್ಯಾನ್ ಹೇಳ್ತೀನಲ್ಲ ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಎಲ್ಲ ಫುಲ್ ಸಹಿವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ತಾವು ಮಾಡಲ್ಲ, ಬಟ್ ಮಾಡೋರ್ಗೂ ಬಿಡೋಲ್ಲ ಅಂತ ಸೊಳ್ಳೆ ಮಕ್ಕಳಿವರು. ಫಾರ್ ಎಕ್ಸಾಂಪಲ್ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಸ್ಪೀಡ್ ಬ್ರೇಕರ್ ಹಾಕೋದಕ್ಕೆ ಹೇಳಿದೆ. ಸ್ಪೀಡ್ ಬ್ರೇಕ್ ಹಾಕಿದ್ರು. ಆದರೆ ಸ್ಪೀಡ್ ಬ್ರೇಕ್ ಹೆಂಗೆ ಹಾಕಿದ್ರು ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಹಾಕ್ಕೊಂಡಿದ್ದಾರೆ. ನಾನು ಸ್ಪೀಡ್ ಬ್ರೇಕರ್ ಹಾಕಿ ಅಂದಿದ್ದು ಎಂಟ್ರೆನ್ಸಲ್ಲಿ ಯಾಕೆ ಬೇಕು ಅಂದರೆ ಆ ಪಾದಚಾರಿಗಳು ಓಡಾಡ್ತಿರ್ತಾರಲ್ಲ ಸಿಟಿ ಬಸ್ ಸ್ಟ್ಯಾಂಡಿಂದ ಈಚೆ ಕಡೆ, ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಎಂಟ್ರಿ ತೊಗೊಳ್ಳೋರೆಲ್ಲ ಇರ್ತಾರಲ್ಲ, ಅವ್ರಿಗೆ ಸಿಗಾಬಿಡ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿಟಿ ಬಸ್ ಸ್ಟಾಪಲ್ಲಿ ಎಂಟ್ರೆನ್ಸಲ್ಲಿ ಹಾಕಿ ಅಂದೆ. ಅವರು ಒಳಗಡೆ ಹಾಕಿದ್ದಾರೆ. ಸೊ ಸುಮ್ಮನೆ ವೇಸ್ಟು. ಒಳಗಡೆ ಹಾಕ್ಬಾರ್ದು ಅಂತೇನಿಲ್ಲ, ಅಲ್ಲೂ ಹಾಕೋದು ಒಂಥರ ಒಳ್ಳೇದೇ. ಆದರೆ ಎಂಟ್ರೆನ್ಸಲ್ಲಿ ಸಿಕ್ಕಾಬಿಡ ಇಂಪಾರ್ಟೆಂಟ್. ಯಾಕೆಂದರೆ ಎಂಟ್ರೆನ್ಸ್ ತೊಗೋಬೇಕಾದ್ರೆ ಫುಲ್ ಸ್ಪೀಡಲ್ಲಿ ಬರ್ತಾವೆ ಗಾಡಿಗಳು. ಸ್ಪೀಡಲ್ಲಿ ಬಂದವು ಸ್ಲೋ ಮಾಡೋದೇ ಇಲ್ಲ, ಸುಮ್ಮನೆ ಚಕ್ಕ ತಾರಿಸ್ಕೊಂಡು ಹೋಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಅಲ್ಲಿ ಅವಶ್ಯಕತೆ ಇತ್ತು, ಅದೇ ಆ ಕೆಲಸ ಮಾಡಿಲ್ಲ. ಇಲ್ಲೂ ಅಷ್ಟೇ, ಇಲ್ಲಿ ಮಾಡಿರೋ ಬದಲಾವಣೆಗಳು ಅವಶ್ಯಕತೆ ಇತ್ತು, ಆದರೆ ಸರಿಯಾಗಿ ಕೆಲಸಗಳಾಗಿಲ್ಲ. ಯಾರಿಗೆ ಆಶ್ಚರ್ಯ ಆಗ್ತಾಯಿತ್ತು ನಂಜನಗೂಡಲ್ಲಿ ಬದಲಾವಣೆ ನೋಡಿ. ಈ ಬದಲಾವಣೆಗೆ ಕಾರಣರಾದವ್ರನ್ನ ಹಿಡ್ಕೊಂಡು ಫಸ್ಟು ಜಾಲಾಡಬೇಕು, ಆವಾಗಲೇ ಎಲ್ಲ ಸತ್ಯಾಂಶ ಒಳಗೆ ಬರೋದು. ಯಾಕಂದರೆ ಸುರೇಶ್ ಅವ್ರ ಗಾಡಿ ಇಲ್ಲೇ ಏಸರ್ ಲ್ಯಾಪ್ಟಾಪ್ ಬ್ಯಾಗ್ ಅದು, ಸುರೇಶ್ರ ಬಾಲಂಗುಚಿ ಅದು. ಅಂದರೆ ಆ ಬ್ರ್ಯಾಂಡ್ ಅವ್ರು ತಗೋತಾರೆ ಅಂತ. ಹುಡುಗರು ಅವಳಿ ಇಲ್ಲಿ ಬಾಳೆಹಣ್ಣು ತಿಂದು ನಾವು ಬಾದ್ಶಾ ಆಗೋದ ಕಡೆ ಇರಲಿ ಒಂದೇ ದಿನದಲ್ಲಿ ಹೋಗೋಣ. ಎಲ್ಲೂ ಹೊಗೆ ತಪ್ಪಿದ್ದಲ್ಲ, ಇಲ್ಲಿ ಹೊಗೆ ಎಲ್ಲ ಕಡೆ ಹೊಗೆ, ಬೆಂಕಿ, ಕಸ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ಭೂ ಹತ್ತುವರಿ. ನನ್ನ ಪ್ರಕಾರ ಅಲ್ಲಿ ಇದಿದೆ, ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಇಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಇದೆ. ಮಧ್ಯೆ ಜಾಗ ಖಾಲಿ ಇತ್ತು ಸ್ವಲ್ಪ, ಸೊ ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ ಜಾಗ ಖಾಲಿ ಇದ್ದಿದ್ದು ಇದೇನಲ್ಲ, ಅಂದರೆ ಫುಲ್ ಎಂಟಿ ಸ್ಪೇಸ್ ಏನೂ ಆಗಿರಲಿಲ್ಲ. ಅಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ ಇತ್ತಲ್ಲ, ಮಾರಮ್ಮ ದೇವಸ್ಥಾನ ಇಲ್ಲಿತ್ತು. ಈ ಮಾರಮ್ಮ ದೇವಸ್ಥಾನ ಮುಂದಕ್ಕೆ ಶಿಫ್ಟ್ ಮಾಡಿಬಿಟ್ಟು, ಮಾರಮ್ಮ ದೇವಸ್ಥಾನ ಯಾವುದಾದ್ರು ಅಂದರೆ ಮೈಸೂರಲ್ಲಿ ಇದೆಯಲ್ಲ, ಅದು ತ್ರಿಪುರ ಸುಂದರಿ ದೇವಸ್ಥಾನ ಇದೆಯಲ್ಲ, ಚಾಮುಂಡಿ ಬೆಟ್ಟದ ಕೆಳಗಡೆ ಆ ಕಡೆ ಹಿಂದ್ಗಡೆ ರಿಂಗ್ ರೋಡ್ ಹತ್ರ ಉತ್ನಳ್ಳಿ ಮಾರಮ್ಮ ಅಂತಾರಲ್ಲ, ಸೊ ಆ ದೇವರು ಇದೆ. ಆ್ಯಕ್ಚುಲಿ ಇಲ್ಲಿ ಚಾಮುಂಡೇಶ್ವರಿ ಇದೆ, ಚಾಮುಂಡೇಶ್ವರಿ ಮುಂಭಾಗ ಉತ್ನಳ್ಳಿ ಮಾರಮ್ಮ ನೆಟ್ಟಿದ್ದಾರೆ. ಇವರು ಉತ್ನಳ್ಳಿ ಮಾರಮ್ಮನ್ನ ಮುಂದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಆ ಜಾಗ ಎಲ್ಲನೂ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನನ್ನ ಯೋಚನೆ ಪ್ರಕಾರ ಇದೆಲ್ಲ ಪೂರ್ತಿ ದೇವಸ್ಥಾನದ್ದೇ ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅವರು. ಈ ನಂಜನಗೂಡಲ್ಲಿ
ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ, ಒಂದೆರಡಲ್ಲ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಈ ಕಡೆನೂ ಲೆಫ್ಟ್ ಹೋದ್ರೆ ಹಳೆಯ ದೇವಸ್ಥಾನಗಳಿದ್ದಾವೆ, ಇಲ್ಲಿ ದೇವಸ್ಥಾನಗಳಿವೆ. ಒಳ್ಳೆ ಟೂರಿಸಮ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದು. ಇದನ್ನು ಯಾವ ತಲೆ ಕೆಡಿಸ್ಕೊಳ್ಳೋರಿಲ್ಲ ಇಲ್ಲಿ ಎಲ್ಲ. ಈಗ ನೋಡಿದ್ರಲ್ಲ ಅಲ್ಲೇ ಇಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ನಿಮ್ಮವೆ EW788 ತಾತಪ್ಪನ ಬಾಲಂಗೋಚಿ. ಇವ್ರು ಅಲ್ಲೂ ಕಾಣ್ತಾ ಇದೆ ಸಿಕ್ಕಾಪಟ್ಟೆ. ಅಲ್ಲಿ ದೇವಸ್ಥಾನ ಮುಂದೆ JH405 ಇದು ಆರ್ಗನೈಸ್. ಇವರು ಬೇಕಾದ ಜಾಯ್ನ್ ಆಗ್ತಿರೋದು, ಮುಂದೆ ಮಾಡೋಕ್ಕೆ ಏನು ಕೆಲಸ ಇಲ್ಲ. ಅದು ಯಾಕೆ ತೋರಿಸ್ತಾ ಇರೋದು ಅಂದರೆ ಸ್ನಾನ ಮಾಡುವಂತ, ನೀನು ಹಂಗೆ ಕಾಣ್ತಾ ಇದೆಯಾ, ಸ್ನಾನ ಮಾಡೋ ಹೋಗಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲಿ ರಾಜಶೇಖರನ ಬಲಂಗೋಚಿ ಅವನು ಯೂರಿನ್ ಪಾಸ್ ಮಾಡ್ತಿರೋ ದೊಡ್ಡವನ್ ಫಾರ್ಮುಲಾ ಸಾಬ್ರು. ಅಲ್ಲೊಬ್ಬ ತಾತಪ್ಪನ ಬಲಂಗೋಚಿ ಸಾಮಾನು ತೋರಿಸ್ಕೊ ಹೋಯ್ತಾವನು, ಸೈಕಲ್ ತುಳಿತಾವನು. ಸಾಮಾನು ತೋರಿಸೋ ಇಷ್ಟೇ ಇರೋರಲ್ಲ, ಯಾಕೆ ಬಟ್ಟೆ ಹಾಕೊಂತ ದೊರಿಗೆ ಗೊತ್ತಪ್ಪ. ಹಾಗೆ ಬಿಟ್ಕೊ ಓಡಾಡೋದು ಆರಾಮ್ ನಡೆಯುತ್ತೆ. ನಾನು ಈಗ ಆ್ಯಕ್ಚುಲಿ ಹೆಜ್ಜೋಡಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೆ, ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡಿದ್ದು. ಇಲ್ಲಿ ಜೀವನ ಮಾಡೋದು ಸಖತ್ ಸುಲಭ, ಆರ್ಗನೈಸ್ ಇಬ್ಬರು ಜೀವನ ಮಾಡೋದು ಸಖತ್ ಸುಲಭ. ಆದರೆ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಜೀವನ ಹೆಂಗೆ ಸುಲಭ ಅನ್ನೋದು ಕಷ್ಟ ಬಿಡ್ತಾರೆ ಅವಾಗ. ಯಾಕೆ ಹೇಳೋದು ಆಟೋಮೆಟಿಕ್ ಅರ್ಥ ಆಗೋಗುತ್ತೆ. ಇಲ್ಲೇ ಹೊಳೆ ಇದೆ, ಇಲ್ಲೇ ಉಷಾಲ್, ಇಲ್ಲೇ ಹೊಳೆ ಇದೆ. ಸೊ ಬೆಳಿಗ್ಗೆ ಎದ್ದು ಕೂಡಲೇ ಇಲ್ಲೇ ಆರಾಮ್ಸೆ ಸ್ನಾನ ಮಾಡ್ಬೋದು. ಸ್ನಾನ ಮಾಡೋಕ್ಕೆ ಖರ್ಚಿಲ್ಲ, ಸೋಪ್ ಅಲ್ಲೇ ಬಿದ್ದಿರುತ್ತೆ, ಅದೇ ಸೋಪ್ ಎತ್ಕೊಂಡು ಸ್ನಾನ ಮಾಡ್ಬಿಡ್ಬೋದು. ಇದು ಬ್ರೇಕ್ಫಾಸ್ಟ್ ಹೊಳೆ ಹತ್ರ ಬಿಟ್ಟಿರ್ತಾರಲ್ಲ, ಬಾಳೆಹಣ್ಣು, ಪೂಜೆ ಮಾಡಿರೋ ಬಾಳೆಹಣ್ಣು ಸಿಗುತ್ತೆ, ಪೂಜೆ ಸಾಮಾನುಗಳು ಸಿಗ್ತವೆ, ಆರಾಮ್ಸೆ ತಿನ್ಬೋದು, ತಿನ್ಕೊಂಡು ಜೀವನ ಮಾಡ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದೇ ಹೋಗುತ್ತೆ. ಪುನಃ ಬಟ್ಟೆ ಬೇಕಾ, ಬಟ್ಟೆನೂ ಅಲ್ಲೇ ಸಿಗ್ತದೆ. ಈ ಜನಗಳು ಬಂದಿರ್ತಾರಲ್ಲ ಭಕ್ತರು, ಹಳೆ ಬಟ್ಟೆಗಳನ್ನ ಅಲ್ಲೇ ಬಿಚ್ಚಿ ಬಿಸಾಕಿ ಹೋಗಿರ್ತಾರೆ. ಆರ್ಗನೈಸಮ್ ಹಳೆ ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿರ್ತಾರಲ್ಲ. ಸೊ ಆ ಬಟ್ಟೆಗಳು ಎಷ್ಟೊಂದು ಚೆನ್ನಾಗಿರೋ ಬಟ್ಟೆಗಳು ಇರ್ತವೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಆ ಬಟ್ಟೆಗಳನ್ನ ತೊಗೊಂಡೋಗಿ ವಾಶ್ ಮಾಡಿಬಿಟ್ಟು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನ ಮಾರಾಟ ಮಾಡ್ತಾರಲ್ಲ, ಅವ್ರು ತೊಗೊಂಡೋಗಿ ಮಾರಾಟ ಮಾಡ್ತಾರೆ. ಅದು ಉಂಟು, ಕ್ಲೀನಾಗಿರ್ತವೆ ಬಟ್ಟೆಗಳು, ಚೆನ್ನಾಗಿರೋ ಬಟ್ಟೆಗಳು ಇರ್ತವೆ. ಅದು ಬರೋ ಮೋರ್ ದೆನ್ 50% ಬರ್ತಾರೆ, ಹೊರದೋಗಿರೋ ಬಟ್ಟೆನೇ ಹಾಕೊಂಡ್ಬಂದು ಇಲ್ಲಿ ಬಿಸಾಕೋಗ್ತವೆ ಬಟ್ಟೆಗಳು. ಅಂದರೆ ರೋಡಲ್ಲಿ ಎಲ್ಲ ಬಟ್ಟೆ ಆಯ್ಸ್ ಮುಗಿದೋಗಿರುತ್ತೆ, ಅದು ತೊಗೊಂಡು ತಿಪ್ಪೆಗೆ ಬಿಸಾಕಬೇಕಲ್ಲ, ಅಂಥ ಬಟ್ಟೆಗಳನ್ನ ತಗೊಬಂದು ಇಲ್ಲಿ ಬಟ್ಟೆ ಹಾಕ್ಕೊತವೆ, ಬಟ್ಟೆ ಬಿಸಾಕೋಗ್ತವೆ. ಸೊ ಅಂಥವ್ರೇ ಜಾಸ್ತಿ ಇರ್ತಾರೆ, ಮೋರ್ ದೆನ್ 50% ಆ ಥರದ್ದು ಇರ್ತಾರೆ. ಸೊ ಚೆನ್ನಾಗಿರೋ ಬಟ್ಟೆ ಬಿಚ್ಚಿ ಹಾಕುವ ಜನಗಳು ಇರ್ತಾರೆ. ನಾನು ನೋಡಿರೋ ಪ್ರಕಾರ ಈ ತುಂಬ ಜನ ದೇವರ ಮಕ್ಕಳು ಇವತ್ತು ಮೈಸೂರಲ್ಲಿ ಇರ್ತಾರಲ್ಲ, ಅವರೆಲ್ಲ ಬಂದು ಇಲ್ಲೇ ಬಟ್ಟೆ ಎತ್ಕೊಂಡು ಹೋಗ್ತಾರೆ. ಸಾಯಂಕಾಲದ ಹೊತ್ತು ಜಾಸ್ತಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈವನ್ ಬಟ್ಟೆನೇ ಸಿಗುತ್ತೆ, ಓಕೆನಾ. ಈಗ 3 ಹೊತ್ತು ಊಟ ಮಾಡಿಬಿಟ್ಟಿದ್ದಾರೆ ದಾಸೋಹ ಭವನದಲ್ಲಿ. ಸೊ 3 ಹೊತ್ತು ಫುಲ್ ಮೀಲ್ ಸಿಗುತ್ತೆ. ಜೊತೆಗೆ ಊಟ ಭಕ್ತರು ಬರ್ತಾರಲ್ಲ, ಅವರು ಮನೆಯಿಂದ ಊಟ ತೊಗೊಬಟ್ಟು ತಿನ್ನೋರು ಇರ್ತಾರೆ, ಇಲ್ಲಿ ಅಡುಗೆ ಮಾಡೋರು ಇರ್ತಾರೆ. ಸೊ ಅಲ್ಲೂ ಅದು ಸಿಗುತ್ತೆ, ಅದನ್ನು ಇಸ್ಕೊಂಡು ತಿನ್ಬೋದು. ಇನ್ನು ಪರಶುರಾಮ ದೇವಸ್ಥಾನ ಇದೆ, ಪರಶುರಾಮ ದೇವಸ್ಥಾನ ಇದೆ. ಸೊ ಪರಶುರಾಮ ದೇವಸ್ಥಾನದಲ್ಲಿ ಆರಾಮಾಗಿ ನಾನ್ ವೆಜ್ ಊಟ ಸಿಗುತ್ತೆ. ಅಲ್ಲಿ ಪರ ಮಾಡ್ತಿರ್ತಾರೆ, ಪ್ರತಿ ದಿವಸ ನಾನ್ ವೆಜ್ ತಿನ್ಬೋದು ಬೇಕಿದ್ರೆ ಮಧ್ಯಾಹ್ನದ ಹೊತ್ತಿಗೆ. ಸೊ ಇನ್ನು ಮಲಗೋಕ್ಕೆ ದೇವಸ್ಥಾನ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿ ಮೈಸೂರಲ್ಲೇ ಮಲಗ್ತಾ ಇದ್ದೀನಿ, ಇಲ್ಲಿ ಮಲಗೋಕ್ಕಾಗದೇ ಇರುತ್ತಾ, ಇಲ್ಲೂ ಆರಾಮಾಗಿ ಮಲಗ್ಬೋದು. ಸೊ ಈ ಒಂದು ಕಂಪೇರ್ ಟು ಮೈಸೂರು, ನಂಜನಗೂಡಲ್ಲಿ ಜೀವನ ಮಾಡೋದು ಸಕ್ಕ ಸುಲಭ. ಯಾಕೆಂದರೆ ಹೊಳೆ ಇದೆ, ಎಲ್ಲ ಈಗ ಆಲ್ರೆಡಿ ಹೇಳಿದೆ ಎಷ್ಟೊಂದಿದೆ. ಸೊ ಸಿಕ್ಕಾಪಟ್ಟೆ ಬೆನಿಫಿಟ್ ಕಂಪೇರ್ ಟು ಮೈಸೂರು. ನಂಜನಗೂಡ ಈಸಿ ಜೀವನ ಮಾಡೋದಕ್ಕೆ, ಬಟ್ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ನನ್ನ ಕೈ ಇಲ್ಲಿ ಯಾಕೆ ಇಲ್ಲಿ ಜೀವನ ಮಾಡೋಕ್ಕಾಗ್ತಿಲ್ಲ ಅಂದರೆ ಬಿಕಾಸ್ ಆಫ್ ಫೀಲ್ಡರ್ಸ್. ಶೋಭಾ ನಾನು ಶೋಭಾ ಇದ್ದಾಳೆ ಒಬ್ಬಳು, ನಮ್ಮ ತಾಯಿ ಕಸಿನ್, ಮೈಸೂರು. ಶಬ್ದ ಅವ್ರದ್ದೇ, ಸೌಂಡ್ ಫಾರ್ಮುಲಾ ಎಲ್ಲ. ಸೊ ಅದು ಆ ಕಡೆ ಇರಲಿ. ನನಗೆ ಯಾಕೆ ಇಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಸುರೇಶ ನಮ್ಮ ರಿಲೇಟಿವ್ಸ್ ಎಲ್ಲ ಎಲ್ಲೇ ಇರೋದ್ರಿಂದ ಅವ್ರ ಕಡೆ ಫೀಲ್ಡರ್ಗಳು ತುಂಬ ಜನ ಇದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆಯಲ್ಲ ಅಷ್ಟೇ, ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಲ್ಲೂ ಮಧ್ಯಾಹ್ನದ ಊಟ ಕೊಡ್ತಾರೆ. ಸೊ ಅಲ್ಲೂ ಊಟ ಮಾಡ್ಬೋದು. ಸೊ ಅಲ್ಲೂ ಬಿಟ್ಟಿಲ್ಲ ನನಗೆ ಊಟ ಮಾಡೋಕ್ಕವರು. ಸೊ ಏನಂದರೆ ಫಾರ್ ಎಕ್ಸಾಂಪಲ್ ಅವ್ರನ್ನ ತಗೊಳ್ಳಿ, ಯಾರು ಆ ದೇವಸ್ಥಾನ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇದೆಯಲ್ಲ, ಅವುಗಳೇ ಸಾಯಂಕಾಲ ನಾನು ದೇವಸ್ಥಾನದಲ್ಲಿ ಮಲಗಿರಲಿಲ್ಲ. ಆ ಛತ್ರ ಇದೆಯಲ್ಲ, ಆ ಛತ್ರಿ ಜಾಗದಲ್ಲಿ ಮಲಗಿದ್ದಾಗ ಗಲಾಟೆ ಮಾಡಿ ಓಡಿಸಿದ್ದೆ. ದೊಣ್ಣೆ ಎಲ್ಲ ತೊಗೊಬಂದು ಹೊಡಿಯೋಕ್ಕೆ ದೊಣ್ಣೆ ಎಲ್ಲ ಹಿಡ್ಕೊಂಡ್ಬಂದಿದ್ದೆ ಸೊಳೆ ಮಗ ಅವನು. ನಾನು ಪೊಲೀಸ್ ಕಂಪ್ಲೇಂಟೆಲ್ಲ ಕೊಟ್ಟಿದ್ದೀನಿ. ಪೊಲೀಸವರು ಕರೆದು ನನಗೆ ಮಕ್ಕಳು ಕಳಿಸಿದ್ರು.
ಸೊ ಹೊಳೆ ಹತ್ರ ಬಲಿಗೋಕ್ಕೂ ಬಿಡ್ತಿರಲಿಲ್ಲ. ಹೊಳೆ ಹತ್ರ ಬಲಿಗಿದ್ರು ಫೀಲ್ಡರ್ಗಳು ಬರೋರು ನಂಬರ್ 2 ನಂಬರ್ 1 ಹೋಗೋರ ಥರ ದೇವಸ್ಥಾನ ಹೊಳೆ ಪಕ್ಕದಲ್ಲೇ ನಂಬರ್ 2 ನಂಬರ್ 1ಗೆಲ್ಲ ಹೋಗೋದು, ತಿಕ್ಕ ತೊಳೆಯೋದು, ಚಡಿ ಬಿಚ್ಕೊಂಡು ನಿಂತ್ಕೊಳ್ಳೋದು, ಸ್ನಾನ ಮಾಡೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು, ಆಮೇಲೆ ಎಣ್ಣೆ ಹೊಡೆಯೋರು ಬರ್ತಾರೆ ಸಾಯಂಕಾಲ ಹೊತ್ತು, ಸಿಗರೇಟ್ ಎತ್ಕೊಂಡು ಹೋಗೇ ಬಿಡೋದು, ಸುಮ್ಮನೆ ಎಣ್ಣೆ ಹೊಡ್ಕೊಂಡು ಗಲಾಟೆ ಮಾಡೋದು, ಇದೆಲ್ಲ ವೆರಿ ಕಾಮನ್ ಇರುತ್ತೆ. ಎಲ್ಲದಕ್ಕಿಂತ ಅತಿ ಹೆಚ್ಚು ಸಮಸ್ಯೆ ಇಲ್ಲಿ ಅಂದರೆ ಸೆಕ್ಯೂರಿಟಿ ಅವ್ರದ್ದು. ಅಫಿಷಿಯಲಿ ಅವರು ತೊಂದರೆ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಸುರೇಶ್ ಮಾವನೇ ನಮ್ಮ ತಾಯಿಯವರ ತಮ್ಮನೇ ಸೆಕ್ಯೂರಿಟಿ ಗಾರ್ಡ್ ಅಲ್ವಾ, ಹೀಗಾಗಿ ಅವನ ಕಡೆಯವರೇ ಸಿಕ್ಕಾಪಟ್ಟೆ ತೊಂದರೆ ಕೊಡೋದು. ಇಲ್ಲಿ ಕ್ವಶನ್ ಮಾಡೋದು ಯಾರು, ಬೆಳಿಗ್ಗೆ ಅವ್ರು ಸಾಯಂಕಾಲದ ಹೊತ್ತು ಮಲಗಕ್ಕಂತೂ ಬಿಟ್ಟಿದ್ದೇ ಇಲ್ಲ, ಸಾಯಂಕಾಲದ ಹೊತ್ತು ಮಲಗ ಬಿಟ್ಟಿದ್ದೆ ಎಕ್ಸಾಂಪಲೇ ಇಲ್ಲ. ಬೆಳಿಗ್ಗೆ ಹೊತ್ತು ಕೂಡ ಓಡಾಡ್ತಿದ್ದೆ, ಯಾರು ನೀನು ಇಲ್ಲ ಓಡಾಡ್ತಿದ್ಯಾ, ಏನು ಮಾಡ್ತಿದ್ದೆ ಏನು ಅಂತ ಸೆಕ್ಯೂರಿಟಿ ಅವ್ರು ಎನ್ಕ್ವೈರಿ ಮಾಡ್ಬೋದು, ನಾವು ನಮ್ಗೆ ಅದು ಹಕ್ಕಿದೆ ಅಂದ್ಬಿಟ್ಟು ಎನ್ಕ್ವೈರಿ ಮಾಡೋರು. ಸುಮ್ಮನೆ ವಿನಾಕಾರಣ ಎನ್ಕ್ವೈರಿ ಮಾಡೋದು ಅಂದರೆ ಆ ಥರದ್ದೆಲ್ಲ ಮಾಡ್ತಾಯಿರ್ತಾರೆ. ಸೊ ಎನ್ಕ್ವೈರಿ ಮಾಡಿ ಇಲ್ಲಿ ಹಾಕಿದೆ ಹೋಗು ಅಂತ ಓಡಿಸಿದ್ದು ಸಿಕ್ಕಾಪಟ್ಟೆ ಸರಿ ಇದೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ, ಆ ರೇಂಜಿಗೆ ಗಲಾಟೆ ಮಾಡಿ ಓಡಿಸಿದ್ದಾರೆ. ಈವನ್ ದೇವಸ್ಥಾನಗಳಲ್ಲೂ ಅಷ್ಟೇ, ಈಗ ಅದು ವೀಡಿಯೋ ಕವರ್ ಮಾಡಿದ್ದೀನಿ. ದೇವಸ್ಥಾನಗಳಲ್ಲೂ ಊಟ ಹಾಕ್ಬೋದು, ಸರಿಯಾಗಿ ಊಟ ಬಡಿಸಲ್ಲ, ಸಾಂಬಾರದ ಬಟ್ಟೆಗೆಲ್ಲ ಚೆಲ್ಲೋದು, ನೀರಿನ ಬಟ್ಟೆಗೆ ಚೆಲ್ಲೋದು, ಆರಿಸೋದು, ಸರಿಯಾಗಿ ಊಟ ಬಡಿಸ್ತಾ ಇರೋದು, ಆಮೇಲೆ ಬೇಕಂದ್ರೆ ಇಂಟೆನ್ಷನ್ಲಿ ಗಲಾಟೆ ಮಾಡೋದು, ಜಗಳ ಮಾಡೋದು. ಸೊ ಅಂದರೆ ಗ್ಯಾಪ್ ಫೀಲಿಂಗ್ ಮಾಡೋದು, ಆ ಥರದ್ದೆಲ್ಲ. ಗ್ಯಾಪ್ ಫೀಲಿಂಗ್ ಅಂದರೆ ಜನಗಳು ಭಕ್ತರು ಬರ್ತಾರಲ್ಲ, ಅವರು ಮಿಡ್ರಿಗುಟ್ಟು ನನ್ನ ಮಕ್ಕಳು ಫೀಲ್ಡರ್ಸ್ ಇರ್ತಾರೆ ಸಿಕ್ಕಾಪಟ್ಟೆ ಜನ. ಸೊ ಇಲ್ಲಿ ಈ ಥರ ಇವನು ಅವನೇನೋ ಏನೋ ಅಲ್ಲ ಗೊತ್ತಿಲ್ಲ, ನಾಟ್ ಶೂರ್. ಹಿಂಗಡೆ ಆ ಥರ ಕಾಣ್ತಾನೊಬ್ಬ ಸಿದ್ದರಾಜ ಅಂತಿದ್ದಾನೆ, ಅವನ ಥರ ಏನೋ ಒಂದು ಫ್ಯಾಷನ್ ನೋಡ್ಸೋತಿದ್ವಿ, ಪ್ಲಾಟಿನ ಇದು ಅಂದ್ಕೊಳ್ತೀನಿ. ಇಲ್ಲ ಅವನ ಬಿಡಿ, ಅವ್ನು ಇನ್ನೂ ದಪ್ಪಕ್ಕಿದ್ದಾನೆ, ಇನ್ನು ಕೈ ಕಾಲು ಸಣ್ಣ ಹೊಟ್ಟೆ ಬಣ್ಣ ಇವನು. ಸೊ ಇನ್ನೊಂದೇನೆಂದರೆ ಆರ್ಗನೈಸ್ ಜೀವ. ಆಮೇಲೆ ಬರ್ತಾರಲ್ಲ ಭಕ್ತರು, ಮಿಂಡಿಗುಟ್ಟನ ಮಕ್ಕಳು ತುಂಬ ಜನ ಇರ್ತಾರೆ, ಫೀಲ್ಡಿಂಗ್ ಮಾಡೋಕ್ಕೆ ಅಂತ ಬರ್ತಾರಲ್ಲ ಆ ಜನಗಳು. ಸೊ ಅವ್ರುಗಳು ಬೇಕಂತ ಊಟಕ್ಕೆ ಕೂತ್ಕೊಂಡಾಗ ಕೂತ್ಕೊಳ್ಳೋದು, ಅಥವಾ ಮಧ್ಯೆ ಗ್ಯಾಪ್ ಬಿಟ್ಟಿದ್ರು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಕೂತ್ಕೊಳ್ತಾರೆ. ಆರ್ಗನೈಸ್ JC 4 1 ಅವನು ಆರ್ಗನೈಸ್ ಹೆಡ್ಲೈಟ್ ಆಡ್ತಾರೆ, ಮುಂದೆ ಇಬ್ಬರು ಲೈಟ್ ಬಿಟ್ಕೊಬರ್ತಾರೆ ಆರ್ಗನೈಸ್ ಅವರು. ಏನೋ ಇದೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು, ಎಷ್ಟೋ ವಿತ್ ಎಕ್ಸಾಂಪಲ್ ತೋರಿಸ್ಬಿಟ್ಟಿದ್ದೀನಿ. ಆರ್ಗನೈಸ್ ಇವರೆಲ್ಲ ಗುರು ಬೇಕಂತ, ಇದು ಆರ್ಗನೈಸ್ ಬೇಕಂತ ಇದೆಲ್ಲ. ಈ ಥರ ತೊಂದರೆ ಕೊಡೋದು, ಸುಮ್ಮನೆ ಒಳಗಡೆ ಸುಮ್ಮನೆ ನುಕ್ಕಾಡೋದು, ತಳ್ಳಾಡೋದು, ಕಿಶಾಡೋದು, ಇಲ್ಲೇ ಬಾರ್ದು ಇಲ್ಲಿ ಆ ರೇಂಜಲ್ಲಿ ಕಾಡ್ಕೊಡ್ತಾರೆ. ವಯಸ್ಸಲ್ಲಿ ತೊಂದರೆ ಕೊಡೋಲ್ಲ ಅಂತೇಳಿಲ್ಲ, ಅಲ್ಲೂ ಕೊಡ್ತಾರೆ, ಇಲ್ಲಿ ಅದಕ್ಕಿಂತ ಹೆಚ್ಚೆ ಕೊಡೋದು. ಇನ್ನೊಂದೇನೆ ಅಂದರೆ ಪರಶುರಾಮ ದೇವಸ್ಥಾನದಲ್ಲಿ ಯಾಕೆ ಊಟಕ್ಕೆ ಹೋಗಲ್ಲ ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ ಸುಮಾರು ಸರಿ. ಅಲ್ಲಿ 1-2 ಸರಿ ಟ್ರೈ ಮಾಡಿದೆ, 2ನೇ ಸರಿಗೆ ಸುಸ್ತಾಗ್ಬಿಟ್ಟೆ. ಒಂದು ಸರಿ ಅದು ನಾನೇ ಟ್ರೈ ಮಾಡಿದ್ದೆಲ್ಲ, ನಾನು ಅದು ಆ ಜಾಗಕ್ಕೆಲ್ಲ ಕರೀದೇ ಇರೋರ ಮನೆಗೆ ಊಟಕ್ಕೆ ಹೋಗೋ ಮಗನೇ ಇಲ್ಲ ನಾನು. ಕರೆದವ್ರ ಮನೆಗೆ ಹೋಗಲ್ಲ, ಏನು ಕರೀದೇ ಇರೋ ಹತ್ರಕ್ಕೆ ಹೋಗ್ತೀರಾ. ಸೊ ಅಲ್ಲಿ ಪರ ಆದರೂ ನಾವು ಊಟಕ್ಕೆ ಹೋಗಿರಲಿಲ್ಲ. ದೀಪ ಅಂತ ಒಂದು ಹುಡುಗ ಇದ್ದಾನಲ್ಲ, ಅಲ್ಲೆಲ್ಲ ಪರ ಅದು ಜನಗಳು ಎಲ್ಲರೂ ಯಾರು ಬೇಕಾದ್ರೂ ಊಟ ಮಾಡ್ಬೋದು, ಬಾಂಗ್ಬಿಟ್ಟು ಕರ್ಕೊಂಡೋದ. ಫಸ್ಟ್ ಡೇ ಊಟ ಮಾಡಿದ್ವಿ, ಏನೂ ಸಮಸ್ಯೆ ಇರಲಿಲ್ಲ. ಅಮ್ಮ ಬೇಕಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಚಿಕನ್ ಪೀಸೆಲ್ಲ ಹಾಕಿದ್ರು. ಅಮ್ಮ ಫಸ್ಟ್ ರೌಂಡ್ ಊಟ ಹಾಕಿದವಳೆ ಫಸ್ಟ್ ಟೈಮ್. ಸೊ ಸೆಕೆಂಡ್ ಟೈಮ್ ಊಟಕ್ಕೆ ಹೋದ್ವಲ್ಲ, ಅವತ್ತು ಅಮ್ಮ ಬೈದೇ ಬಿಡ್ಲು, ಇದಾಗಿರತ್ತಾಗೆ ನಾವು ಇನ್ನೂ ನಮ್ಮ ಕಡೆ ಇರೋದಾಗಿಲ್ಲ, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಲು ಅಮ್ಮ. ಸೊ ಅದಾದಮೇಲೆ ನಾನು ಹೋಗಲಿಲ್ಲ, ಗೊತ್ತಾಗೋದು ನನಗೆ. ಸೊ ಇದೆಲ್ಲ ಆರ್ಗನೈಸ್ಡ್ ಇದು ಬೇಕಂತ ಈ ಕಡೆಗೆ ಬರದೇ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಅಲ್ಲಿ ಹೋಗಿ ಚೆನ್ನಾಗಿ ಉಣ್ಬಿಡ್ತಾನೆ, ತಿನ್ಬಿಡ್ತಾನೆ ದೇವಸ್ಥಾನದಲ್ಲಿ ನಾನ್ ವೆಜ್ ಅಂತ ಅಂದ್ಬಿಟ್ಟು ಅಲ್ಲೂ ಫೀಲ್ಡರ್ಗಳನ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅಲ್ಲೇ ಬೇಕಂತ ಅಂದ್ಬಿಟ್ಟು ಗದರಿಸೋದು ಅಲ್ಲಿ ನೋಡೋ ಅವನ ಮುತ್ತುಲ್ಲ ಹಿಂಗೆ ಕುಂದು ಸಾಮಾನು ತೋರಿಸ್ಕೊಂಡು ಕೂತಾನ ಮೇಲೆ ಗದರಿಸೋದು ಅವಮಾನ ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ಸೊ ಹೀಗಾಗಿ ನಾನು ಎಲ್ಲ ಮಿಡರ್ಗೊಟ್ಟು ನನ್ನ ಮಕ್ಕಳ. ಹೀಗಾಗಿ ಅಲ್ಲಿ ಬರೀ ಕೇವಲ NGOಗಳು ಎಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೆ, ಅಥವಾ ದೇವಸ್ಥಾನಗಳು ಎಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೆ, ಸರ್ವರಿಗೂ ಸುಸ್ವಾಗತ ಎಲ್ಲಿ ಬೋರ್ಡ್ ಇರುತ್ತೆ ಅಲ್ಲಿ ಮಾತ್ರ ಹೋಗಿ ಊಟ ಮಾಡೋದು ನಾನು. ಜೊತೆಗೆ ತಿರುಗಿ ಮಾತಾಡೋಲ್ಲ ಇಲ್ಲಿ ಬಿಟ್ಟರೆ ಸರ್ಕಾರಿ ದಾಸೋಭವನಗಳಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ತಿರುಗಿ ಮಾತಾಡ್ತೀನಿ. ಆದರೆ ಸರ್ವರಿಗೂ ಸ್ವಾಗತ ಬೋರ್ಡ್ ಹಾಕಿದರೂ ಕೂಡ ದೇವಸ್ಥಾನಗಳು NGOಗಳು ಏನಾದ್ರು ಕಿರಿಕ್ ಮಾಡಿದ್ರೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅದು ಅವ್ರ ಹಕ್ಕು, ಅದು ಅವ್ರ ಜಾಗ, ಅವ್ರು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರಲ್ಲ, ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ಪ್ರಶ್ನೆ ಮಾಡಬೇಕಾಗಿ ಬಂದರೂ ಅದನ್ನು ಯಾವ ಥರ ಮಾಡಬೇಕು ಆ ಥರ ಮಾಡಬೇಕು, ಅದನ್ನು ನಾನು ಮಾಡ್ತೀನಿ ಕೂಡ. ಆದರೆ ಅವ್ರ ಜೊತೆ ಅಲ್ಲಿ ಜಗಳ ಕಾಯ್ಕೊಂಡು ನಿಂತ್ಕೊಳ್ಳೋದು ಇಟ್ಸ್ ನಾಟ್ ಫೇರ್. ಅದಕ್ಕೋಸ್ಕರ ನಾನು ಜಗಳ ಕಾಯ್ಕೊಂಡು ನಿಂತ್ಕೊಳ್ಳೋಕೆ ಹೋಗ್ತಿರಲಿಲ್ಲ.
ಆದರೆ ಸರ್ಕಾರಿ ದಾಸೋಹ ಭವನಗಳಲ್ಲಿ ಸಾಕಷ್ಟು ಸರಿ ಜಗಳ ಮಾಡಿದ್ದೀನಿ. ಯಾಕಂದರೆ ಅವ್ರ ಅಪ್ಪಂದೇನಲ್ಲ ಅದು. ಸೊ ಹೀಗಾಗಿ ಸಖತ್ ಸಿಂಪಲ್ ಗುರು. ಜೀವನ ಮಾಡೋದು ತುಂಬ ಸುಲಭ ನಂಜನಗೂಡಲ್ಲಿ. ಆದರೆ ಸೊಳ್ಳೆ ಮಕ್ಕಳು ನನಗೆ ಬದುಕ ಬಿಡಲಿಲ್ಲ. ಸಲಾಗ JR1209 ಹೋಂಡಾ ಆ್ಯಕ್ಟಿವ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಯ್ತು. ಆ್ಯಕ್ಚುಲಿ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ಗೆ ಹೋಯ್ತು ಅದು. ವೆರಿ ಕ್ಲೋಸಪ್ ಅಲ್ಲ. ಇಲ್ಲೊಂದು ತುಳಸಿ ಜ್ಯುವೆಲ್ಲರ್ಸ್ ಪುಕ್ಸಟೆ ಪ್ರಚಾರ ಆವಾಗಲೂ ಬೋರ್ಡ್ ಇರುತ್ತೆ. ಜೊತೆಗೆ ಇಂಡಿಯನ್ TV ಒಂದು ಇಲ್ಲೆಲ್ಲ ಇತ್ತು ಗುರು, ತೆಗೆದುಬಿಟ್ಟವ್ರ. ಕುಡಿತ ಬಿಡಿಸುವ ಕಾರ್ಯಕ್ರಮ ಇಲ್ಲೆಲ್ಲ ಇತ್ತು. ಎಲ್ಲಿ ಗೊತ್ತಾ, ಇಲ್ಲಿ ಹೊಡೆದ ಇಲ್ಲ ಇಲ್ಲಿ ಎಲ್ಲ ಕರೆಕ್ಟಾಗಿ ಇಲ್ಲಿತ್ತು. ಎರಡಿತ್ತು, ಒಂದಲ್ಲ ಎರಡಿತ್ತು ಇಲ್ಲಿ. ಈ ಕಡೆ ಇಂಡಿಯಲ್ಲಿ ಆ ಕಡೆ ಇಂಡಿಯಲ್ಲಿ ಒಂದು ಟೀ ಶಾಪ್ ಬೆಳಿದೆಯಲ್ಲ, ಇಲ್ಲಿ ಸ್ಟ್ರೈಟ್ ನನ್ನ ಕ್ಯಾಮ್ರಾ ಕಾಣ್ತಾ ಇದೆಯಲ್ಲ, ಟೀ ಶಾಪ್ ಶಿವು ಟೀ ಸ್ಟಾಲ್ ಇದೆಯಲ್ಲ. ಈ ಕಡೆ ಇಲ್ಲೆಲ್ಲ ಒಂದು ಕಡೆ ಬೋರ್ಡ್ ಇತ್ತು. ಅಲ್ಲಿ ಬಾಡಿ ಬಿಲ್ಡರ್ ಎಲ್ಲ ಕಂಟೆಲ್ಲ ಪೌಷ ಅಲ್ಲಿರಬೇಕು. ಅಲ್ಲೊಂದಿತ್ತು ಮತ್ತು ಆ ಕಡೆ ಇಂಡಿಯಲ್ಲಿ ಒಂದಿತ್ತು. ಎರಡಿತ್ತು. ಇಲ್ಲಿ ತೆಗೆದುಬಿಟ್ಟಿದ್ದಾರೆ. ಚಿಕ್ಕದು ಅದು, ದೊಡ್ಡದಲ್ಲ. ರಾಜೇಶ್ವರಿ ಊಟ ಇಲ್ಲಿವರೆಗೂ ಬಂದೈತೆ. ಬ್ರೇಕ್ಫಾಸ್ಟ್ ನಾನು ತಿಂತಾರದವ, ಅಲ್ಲಿಂದ ತಂದು ಇಲ್ಲಿ ತಿಂತಾರದು. ರೈಲ್ವೆ ಸ್ಟೇಷನ್ ಹತ್ರ ಡೆಲಿವರಿ ಮಾಡ್ತಾರೆ. ಸೊ ಅಲ್ಲಿ ಇಸ್ಕೊಟ್ರೆ ಅಲ್ಲಿ ಬಿಟ್ಟು ಪುಕ್ಸಟರಲ್ಲಿ ಎತ್ಬಿಟ್ರೆ ಅಲ್ಲಿ ಬಂದು ಇಳಿದು ಬಿಡ್ಬೋದು. ಅವ್ರು ಕೊಟ್ಟಿರೋದನ್ನು ಬೆಳಗ್ಗೆ ತಿಂದ್ಬಿಟ್ಟು ಈಗ ಹೋಗಿ ದಾಸೋಗ್ಬೋದು. ಬಿಟ್ಟು ಮಧ್ಯಾಹ್ನ ಎಷ್ಟು ಬೇಕು ಅಷ್ಟು ಮಧ್ಯಾಹ್ನ ಕತ್ತರಿಸ್ಬೋದು. ಈ ಸಾಯಂಕಾಲ ಇಲ್ಲೇ ಕತ್ತರಿಸ್ಬೋದು. ಹಾಗೆ ಇವ್ರದ್ದೇ ಲೈಫ್. ಅವ್ರ ಘಟಗಳು ನೋಡ್ರೆ ಗೊತ್ತಾಗಲ್ವಾ ಅವ್ರು ಎಷ್ಟು ಕಷ್ಟ ಜೀವನ ಮಾಡ್ತಾವ್ರೆ ಅನ್ನೋದು. ಇದು ಹೊಸದಾಗಿ ಇನ್ಸ್ಟಾಲ್ ಮಾಡಿರೋದು. ಇದು ನಂಜನಗೂಡು ಪ್ಲ್ಯಾಟ್ಫಾರ್ಮ್. ಜಗಳ ಮಾಡಿ ನೀವು ಯಾವ ಜೊತೆ ಜಗಳ ಮಾಡ್ಕೊಂಡು ನನಗೇನಾಗಬೇಕು. ಅಲ್ಲಿ ನೀರಿಲ್ಲ, ಅದಕ್ಕೆ ರೆಕಾರ್ಡ್ ಮಾಡಿದ್ದು. ಇದು ಹೊಸ್ದಾಗಿ ಹಾಕೋರೆ ನೀರಿಲ್ಲ ಅಂತ ರೆಕಾರ್ಡ್ ಮಾಡ್ಕೊಂಡೆ ಅಷ್ಟೇ. ನಿಮ್ಮ ಜಗಳ ತಗೊಂಡು ನಾನೇನು ಮಾಡಲಿ. ದೇಶಗಳೇ ಹೊಡೆದಾಡೋರು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಹೊಡೆದಾಡ್ರು ನಾನೇನು ಮಾಡ್ಕೊಳ್ಳಿ ಅಲ್ವಾ. ಅಣ್ಣನೋ ತಮ್ಮನೋ ಅದೇ ಅಣ್ಣ ಅಂತ ಅನ್ಕೊಬಿಟ್ರೆ ನಾನು ನಿಮ್ಗೆ ವಯಸ್ಸಾಗೈತಾ, ಅದೇ ವಯಸ್ಸಾಗ್ಬಿಡೈತಾ. ಹಾಂ, ನನಗೆ 18. ಇವೆರಡು ಹೊಸ್ದಾಗಿ ಇನ್ಸ್ಟಾಲ್ ಮಾಡಿರೋದು. ಆ ಕಡೆ ಲಾಸ್ಟಲ್ಲಿ ಐತಲ್ಲ JSL, ಅದು ಹೊಸ್ದಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕಡೆ ಒಂದು ಆ ಕಡೆ ಒಂದು ಹೊಸ್ದಾಗಿ ಇನ್ಸ್ಟಾಲ್ ಮಾಡೋದಿದೆ. ನೀರು ಬರೋಲ್ಲ ಹೊಸ್ದಾಗಿ ಇನ್ಸ್ಟಾಲ್ ಮಾಡಿರೋದ್ರಲ್ಲಿ. ಅಲ್ಲ ಹೌದು, ಚಾರ್ಜರು ಆಗಲೇ ತಾತಪ್ಪನ ಬಾಲ ಗಚ್ಚಿದ್ವು. ಒಬ್ಬ ತಪಸ್ಪಡ್ತಾರೆ ಶಿವ ಕೆಳಗೆ ಹೊರಗೆ ಕಂಡುಬಿಡಲ್ಲ ಅವ. ಒಂದಲ್ಲ ಎರಡು ಸಿಕ್ತು. ಯಾರೋ ಗೊತ್ತಿಲ್ಲ. K09D5916 ಯಾರೋ ನಮ್ಮ ಮಮ್ಮಿ ನೆಟ್ವರ್ಕ್ ಅವರು. ಒಂದಲ್ಲ ಎರಡೆರಡು ಕೊಟ್ಟರು. ಕೇರಳ 11 BM928. KB3670 ಗಾಡಿ ಅದು. ಗಾಡಿ ಓಡಿಸೋಕೆ ಬರಲ್ಲ, ಬಡ್ಡೆ ತಂದುಬಿಡ್ತವೆ.
K11F236 ಗಾಡಿ ಇದು. ಇಲ್ಲೇ ಕೋಟೆ ಆಂಜನೇಯ ಹತ್ರ ಇದ್ದೀನಿ. ಅದು ಬಂದು ಏನು ಮಾಡಲಿ, ತುಣ್ಣೆ ಉಣ್ತೀಯಾ ಬಂದ್ರೆ? ನಿಮ್ಮ ಅಮ್ಮ ತುಲ್ನ ಕೈ ಕಣ ಮಡ್ಗೋ ಫೋನು ಸೋಳೆ ಮಗನ. ಬೆಳಿಗ್ಗೆ ಹೊತ್ತು ಪಾರ್ಕಲ್ಲಿ ವಾಕಿಂಗ್ ಬರ್ತದಲ್ಲ, 4:45ಗೆ ಆಯಾಮ ಇದು. ಇಲ್ಲಿ ಬಂದು ಬಗಳ್ತಾ ಇತ್ತು ಒಂದೇ ಸಲ. ಮಳೆ ಬರ್ತಾ ಇದೆ ಅಂತ ನಿಂತ್ಕೊಂಡಿದ್ದೀನಿ. ಆಯಾಮನ ಯಾವುದೇ ಕಾರಣಕ್ಕೆ ಬಂದು ಇಲ್ಲಿ ಸೆಟ್ಲ್ ಆಗಿರೋದು. ಬಗಳ್ತಾಳೆ ಒಂದೇ ಸಮ. ಇದು ಹೆವಿ ಆಟ ಆಡ್ತಾನೆ. ಕೂದಲೋದ್ರದು, ಕೈ ಬಳಸ ನಿಲ್ಕೋದು. ಪಕ್ಕದಲ್ಲಿ ಇದೊಂದು ನಾಯಿ ಬಗಳ್ತಾ ಇತ್ತು. ಇಲ್ಲಿ ಫ್ರೇಮಿಂಗ್ ಮಾಡ್ತೀನಿ.
ಸುಮಾರು ಒಂದು 12 ಪೊಲೀಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅದ್ರಲ್ಲಿ ಬೆಂಚ್ ಮೇಲೆ ಕೂತಿದ್ದೆ. ಓ ಇಲ್ಲೇ ಮಾಡ್ಬೋದು, ಹಂಗೆ ಹಿಂಗೆ ಜನ ಮಾತಾಡ್ಕೊಂಡು ತುಪ್ಪಕ್ಕಂತ ಹೋಗ್ತಾರೆ. ಆ್ಯಕ್ಚುಲಿ ಈ ಬೆಂಚ್ ಮೇಲೆ ಕೂತಿದ್ದೆ, ಆ ಗೇಟಿಂದ ಎಂಟ್ರಿ ತೊಗೊಂಡ್ರೆ ಇಲ್ಲಿ ಹೋಗಿದ್ದು. ಪೊಲೀಸ್ ಇರ್ಬೋದು ಹೇರ್ ಕಟ್ ನೋಡಿದ್ರೆ. ಇನ್ನೊಂದು ಸ್ಟೋರಿ ಏನಂದರೆ, ರಾಜಕೀಯ 100 ರೂಪೀಸ್ ಕೊಡೋಲ್ಲ, ಬಿಸ್ಕೆಟ್ ತೊಗೊಳಕ್ಕೆ ಅಂತ ಬಂದೆ. ಮರಿಗೋಲ್ಡ್ ಬಿಸ್ಕೆಟ್ ತೊಗೊಳ್ಳೋ ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಸೊ ಇಲ್ಲಿಗೆ ಬಂದೆ, ಇಲ್ಲಿ ಕ್ಯಾಶ್ ಇಲ್ವಂತೆ, ಕ್ಯಾಶ್ ಪೇಮೆಂಟ್ ಇಲ್ವಂತೆ, UPI ಪೇಮೆಂಟ್ ಮಾತ್ರ ಇರೋದು. ನಾನು ಪ್ಯಾಕೆಟ್ ಫುಡ್ ತೊಗೊಳ್ಬಾರ್ದು ಅನ್ನೋದು ಇವರ ಉದ್ದೇಶ. ಅದಕ್ಕೆ ನನ್ನ ಕೈಗೆ ಆ್ಯಕ್ಚುಲಿ 20 ರೂಪೀಸ್ ಮಾತ್ರ ಸ್ಪೆಂಡ್ ಮಾಡೋ ಪ್ಲ್ಯಾನ್ ಇತ್ತು ನನಗೆ, 20 ರೂಪಾಯಿ ಮಾತ್ರ ಬಿಸ್ಕೆಟ್ ತೊಗೊಳೋದಕ್ಕೆ. ಇನ್ನೊಂದು ಏನಂದರೆ, ತಮಾಷೆ ವಿಷಯ ಅಂದರೆ ಚಾಕ್ಲೇಟು ಸಿಕ್ಕಲಿಲ್ಲ ಇಲ್ಲಿ, ಗೊತ್ತಾ? ಇದೆಯಲ್ಲ ಅದು ಮಂಜುನಾಥ್ ಅಥವಾ ಅಂಗಡಿ ಇದೆ ಅಲ್ಲಿ, ದುರ್ಗಾ ಪರಮೇಶ್ವರ ದೇವಸ್ಥಾನ ಸ್ವಲ್ಪ ಮುಂದಕ್ಕೆ ಗಣಪತಿ ದೇವಸ್ಥಾನ ಹತ್ರ ಹೋಗ್ತೀವಲ್ಲ, ಅಲ್ಲಿ ಲೋಕಲ್ ರೋಡಲ್ಲಿ ಒಂದು ಮಂಜುನಾಥ್ ಅಂಗಡಿ ಇದೆ. ಅಲ್ಲೂ ಚಾಕ್ಲೇಟ್, ನನ್ನ ಫೇವ್ರೇಟ್ ಚಾಕ್ಲೇಟ್ ಸಿಕ್ಕಲಿಲ್ಲ. ಆಲ್ಪೆನ್ಲಿಬಿ ಮತ್ತು ಕಾಫಿ ಬೈ ಚಾಕ್ಲೇಟ್ ಯಾವುದೋ ಇತ್ತು, ಎರಡರಲ್ಲಿ ಒಂದು ತೊಗೊಳ್ಳೋದ ಅಂತ ಅಂದ್ಕೊಂಡೆ. ಸೊ ಆ ಚಾಕ್ಲೇಟು ಸಿಕ್ಕಲಿಲ್ಲ. ಸೊ ಇಲ್ಲಿ ಬಿಸ್ಕೆಟ್ ತೊಗೊಳಕ್ಕೆ ಬಂದೆ, ಬಿಸ್ಕೆಟು ಸಿಕ್ಕಲಿಲ್ಲ. 20 ರೂಪೀಸ್ ತೊಗೋಬೇಕಿತ್ತು, ಸಿಕ್ಕಿಲ್ಲ. 30 ರೂಪೀಸ್ ಇತ್ತು, ಅದೇ ತೊಗೊಳ್ಳೋದು ಅಂತ ಟ್ರೈ ಮಾಡಿದೆ. ಬಟ್ ಆದರೆ ಅವರು ಕ್ಯಾಶ್ ಪೇಮೆಂಟ್ ಇಲ್ಲ ಅಂತ ಕತೆ ಹೊಡೆದ್ಬಿಟ್ರು. ಸೊ ಇದು ಸ್ಟೋರಿ. ಅಂದರೆ ಅಲ್ಲಿ ಕಟ್ಕೊಡೋ ರಮೇಶ್ ಸಿಕ್ಕಿದ್ನಲ್ಲ ಅದು. ಇನ್ನೊಂದು ಏನೋ ಬರ್ತೈತೆ ಟಿ ಶರ್ಟ್ ಕಾಣ್ತಲ್ಲ ಸರಿಯಾಗಿ. ಇನ್ನೊಂದು ಏನು ಅಂದರೆ, ನಾನು ಏನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಏನು ಹೇಳೋದು, ಇವತ್ತು ದುಡ್ಡು ಇಸ್ಕೊಂಬಿಟ್ಟು ನಾನು ಏನೇ ದುಡ್ಡು ಖರ್ಚು ಮಾಡೋಕ್ಕೆ ಆಗ್ತಿಲ್ಲ. ಏನು ತೊಗೊಳಕ್ಕೆ ಅಂತ ಹೋಗ್ತೀನಿ, ಅದು ಸಿಗ್ತಾಯಿಲ್ಲ. ಬೋಳಿ ಮಗ ಇಲ್ಲೂ ಮಾರಿ ಗೋಲ್ಡ್ ಇಲ್ಲ, ಲೈಟ್ ಇದೆ. ಹೇಳಿಲ್ವಾ ನನಗೆ ಬೇಕಿರೋದು ಏನು ಸಿಗ್ತಾ ಇಲ್ಲ. ಇದು ಮಾರಿ ಗೋಲ್ಡ್ ಇಲ್ಲ, ಲೈಟ್ ಇದೆ. ಅಲ್ಲಿ ಕಾಣ್ತಾ ಇದೆ ಆ್ಯಕ್ಚುಲಿ ಮಾರಿ ಗೋಲ್ಡ್ ಇದಿರಲಿ ನೋಡೋದ. ನಾವು ಇದರಲ್ಲೆಲ್ಲ ಪಂಟರ್ಗಳು ಬೇಕಾದ್ರೆ ತಗೊಳ್ತೀವಿ. ಬೇಕಾದ ಅಂಗಡಿ ಅದನ್ನು ತಗೊಳ್ತೀವಿ. ಆ್ಯಕ್ಚುಲಿ ಮಾರಿ ಗೋಲ್ಡ್ ಲೈಟ್ ಕೊಡ್ತೀವಿ ಅಂದರು, ನಾನು ಮಾರಿ ಗೋಲ್ಡ್ ಬೇಕು ಅಂದೆ. ಯಾವ ಅಂಗಡಿ ಇದೆ, ಎಷ್ಟು ಯಾವ ಅಂಗಡಿ ಇದೆ, ಎಲ್ಲರಿಗೂ ಒಂದು ಬಿಸ್ಕೆಟ್ ಸಿಗಲ್ವೇ? ಚೇಂಜ್ ಕೊಡೋಲ್ಲ, ನನ್ನ ಪ್ರಕಾರ ಚೇಂಜ್ ಕೊಡೋಲ್ಲ. ಚೇಂಜ್ ಇಶ್ಯೂ ಆಗ್ಬೋದು. 100 ರೂಪೀಸ್ ಇದೆ, ಚೇಂಜ್ ಇಲ್ಲ ಅಂತ ಅನ್ಕೊಳ್ತೀನಿ. ನೋಡೋಣ. ಇದ್ರೂ ಕೊಡಲ್ಲ, ಹಾಲಿದ್ರೂ ಕೊಡ್ತಿರಲಿಲ್ಲ. ಈಗ ಟ್ರೈ ಮಾಡೋದೇ ನಾನು. ಸರ್ 20 ರೂಪಾಯಿದು ಮಾರಿ ಗೋಲ್ಡ್ ಇದೆಯಾ? 10 ರೂಪಾಯಿ ಸೈನ್ ಬೇಕಾ? ಅದು ಹೇಳಿಲ್ವಾ ಚೇಂಜ್ ಇಶ್ಯೂ ಆಗುತ್ತೆ ಅಂತ, ಚೇಂಜ್ ಸಿಗಲ್ಲ ಅಂತ ಹೇಳ್ದಂಗೆ ಆಯ್ತು ನೋಡಿ. ಲಕ್ಷ್ಮೀ ಸಹವಾಸ ಬೇಡ, ಗಣೇಶ ಸ್ಟೋರ್ಸ್ ಬೇಡ.
ರೇಷಿಯೋ 11H978. ಇಲ್ಲಿ ರೋಡು ಬರೋದೇ ಇಲ್ಲ ನನಗೂ, ಅದಕ್ಕೋಸ್ಕರ ಹೆವಿ ಕಿರಿಕ್ ಮಾಡ್ತಾರೆ ಪೊಲೀಸ್ ಗಾಡಿಗೆ. ಪೊಲೀಸ್ ಅಂದರೆ ಹೆವಿ ಕಿರಿಕ್ ಮಾಡ್ತಾರೆ ರೋಡಲ್ಲಿ. ಆಮೇಲೆ ಅಲ್ಲೇ ಬಡಿಗೆಲ್ಲ ಅಷ್ಟೊಳಗೆ ಹೋಗೋ ಇಲ್ಲೇ ಇಲ್ಲ. ಆ್ಯಕ್ಚುಲಿ ಅದರ ವಿಡಿಯೋ ಕವರ್ ಮಾಡೋಕ್ಕೆ ಬರಬೇಕಾಗಿತ್ತು ಇಲ್ಲಿ, ನಾನೇ ತಪ್ಪು ಮಾಡಿದೆ. ಹೊಡ್ಕೊಡ್ತಾರೆ ಅವರು ಹೆಂಗೆ ತರ ಕೊಂಡು ಕಲ್ತದ ಹೊಡ್ಕೊಡ್ತಾರೆ ಅವರು ಅಂತ ಅದೇ ಕರ್ಕೊಂಡು ಬಂದ್ರು. ಆ ನೀರು ಮೋಸ ಮೋಸ ಆ ಲೆಕ್ಕಕ್ಕೆ ಹೋದಾಗ ಏನವಣ, ಆ ಲೆಕ್ಕಕ್ಕೆ ಹೋದಾಗ ಲೆಕ್ಕಾಚಾರಕ್ಕೆ ಅಲ್ವ ಇಸ್ಪಿಟ್ ಆಡಕ್ ಹೋಗ್ಬಾರ್ದು. ನೀ ನಿಯತ್ತ ಹೊಡೆದ್ರು ಅದು ಮೋಸ ದುಡಿತಾನೆ, ನಿಯತ್ತ ಆಡಿದ್ರು ಅದು ಮೋಸ ದುಡಿತಾನೆ. ಇನ್ನೊಬ್ರು ದುಡಿಯೋದೇ ಒಂದೊಂದು ನಿಜ ಅಂತ ಸುಳ್ಳಲ್ಲ, ಬೇಜಾರಾಗ್ಬಿಡ್ತದೆ. ದೂರ ಆಡ್ತಾರಲ್ಲ ಅದೆಲ್ಲ ಫಿಕ್ಸ್ ಆಯ್ತು ಅಂತ ಗೊತ್ತಿಲ್ಲ, ಯಾವ ದುಡಿದ್ರು ಆಟೋ ಡ್ರೈವರ್ಗಳು ಹುಸಿ ಕಳ್ತಿಲ್ಲ, ಟೈಮ್ ಪಾಸ್ಗೆ ಅಂತ ಆಡ್ಕೊಂಡು ಕೂತ್ಕೊಂತಾರೆ. ನೋಡೋಣ ಮೊಬೈಲ್ ಮಾಡಿಕೊಂಡು ಎಷ್ಟು ಚೇಂಜ್ ಕೊಡಿ ಸರ್, 10 ರೂಪಾಯಿ ಚಿಲ್ಲರೆ ಚೇಂಜ್ ಇಲ್ಲ. ಅದು 50 ರೂಪಾಯಿ ಕೊಡ್ತಿದ್ದು ಅನ್ನೋ ರಾಜಶೇಖರ್ ಇವತ್ತು 100 ರೂಪೀಸ್ ಕೊಟ್ಟಾಗಲೇ ನನಗೆ ಡೌಟ್ ಬಂತು, ಅದಕ್ಕೋಸ್ಕರ ಕವರ್ ಮಾಡ್ತಾರೆ. ಕಲಿತಲ್ಲ ಇದು ಚಿಕ್ಕಲ್ವಾ, ಸಿಂಪಲ್ವಾ, ಬಿಡಕ್ಕೆ ಸ್ವಲ್ಪ ಅದೊಂದು ನೀಟ್ ಆಗ್ಬಿಡೈತೆ ಅದಕ್ಕೆ ಬಿಡಕ್ಕೆ. ಸರ್ A4 ಶೀಟ್ ಕೊಡಿ. ಎಷ್ಟಿದು? ಕಟ್ ಮಾಡಿ ಈಗ ಕಟ್ ಮಾಡಿ ಕೊಡಿ ಕತ್ರಿ. ಹೇಳ್ತೀರಿ ಟ್ರಾನ್ಸ್ಫರ್ ಮಾಡ್ಬೋದು. ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ನಾನು ಬರುವಂತ ಜಾಗ ಬ್ಲಾಕ್ ಮಾಡ್ಕೊಂತಿದ್ದವ. ನಾನಲ್ಲಿ ಮಧ್ಯ
ಮಲಗ್ತೀನಲ್ಲ ಆವಾಗಲೇ ಪಕ್ಕ ಬಂದು ಕೂತ್ಕೊಂಡು ಗಲಾಟೆ ಮಾಡ್ತಿರ್ತಾರಲ್ಲ ಸೇಮ್ ಕ್ಯಾಂಡಿಡೇಟ್ಗಳು. ಪೇಪರ್ ವರ್ಕ್ ಮಾಡ್ತೀನಿ ಈಗ ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ನಾನು 9:30 9:30 ಇಷ್ಟೊತ್ತಲ್ಲಿ ನಾನು ಬಿಸ್ಕೆಟ್ ತೊಗೊಳಕ್ಕೆ ಹೋಗಿದ್ದಿದ್ದೆ ಆ ಕಾರಣಕ್ಕೋಸ್ಕರ. ಆದರೆ ಕೆಲಸ ಮಾಡ್ತಿದ್ರೆ ಕುರುಕ್ ತಿಂಡಿ ತಿಂದರೆ ಪ್ಯಾಕೆಟ್ ಫುಡ್ ಮಾತ್ರ ತೊಗೋಬೇಕು ಅಂತ ಡಿಸೈಡ್ ಮಾಡೇ ಹೋದೆ. ಯಾಕಂದರೆ ಪ್ಯಾಕೆಟ್ ಮಾಡದೇ ಇರೋ ಫುಡ್ ತೊಗೊಂಡ್ರೆ ಅದರಲ್ಲಿ ಸೇರಿಸ್ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಕೆಮಿಕಲ್ಸ್ ಹಾಕೊಟ್ಬಿಡ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಪ್ಯಾಕೆಟ್ ಫುಡ್ ತೊಗೊಳಕ್ಕೆ ಟ್ರೈ ಮಾಡಿದ್ದು. ಅದಕ್ಕೆ ಬಿಸ್ಕೆಟ್ ತೊಗೊಳಕ್ಕೆ ಟ್ರೈ ಮಾಡಿದ್ದು. ಚಳಿ ಬೇರೆ ಇದೆಯಲ್ಲ, ಸ್ನ್ಯಾಕ್ಸ್ ತಿನ್ನಂಗೆ ಆಯ್ತದೆ, ತಿಂದ್ಕೊಂಡು ಕೆಲಸ ಮಾಡೋಣ ಅಂತ. ಮಳೆ ಬಿದ್ದಿದೆ ಈಗ ಸ್ವಲ್ಪ ಹೊತ್ತಲ್ಲಿ, ಚಳಿ ಬೇರೆ ಇದೆ. ಆದರೆ ಬಿಸ್ಕೆಟ್ ಸಿಕ್ಕಲಿಲ್ಲ. ಇದೊಂಥರ ಪುಕ್ಸಟೆ ಪ್ರಚಾರ ಕೂಡ ಹೌದು. ರಾಜಶೇಖರ್ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಸೊ ನವೀನ ದುಡ್ಡು ಕೊಟ್ಟಿದ್ದಾರೆ ಅಂತ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತ ಬಡ್ಡೈಕ್ಲಿ ಈ ಥರ ಆಟ ಮಿಂಡ್ರಿಗೊಟ್ಟು ಆಟ ಆಡ್ತಿರೋದು. ಪೇಪರ್ ವರ್ಕ್ ಮಾಡದೇ ಇರಲಿ ಅಂತ ಅದು ಬ್ಲಾಕ್ ಮಾಡ್ಕೊಂಡಿರೋದು ಜಾಗ. ಇದು ಒಳಗಡೆನೂ ಯಾರೋ ಹುಡುಗರೆಲ್ಲ ಕೂತ್ಕೊಂಡಿದ್ದಾವೆ. ನೋಡೋ ಆ ಕಡೆ ಹೋದಾಗ ಕವರ್ ಮಾಡ್ತೀನಿ. ಚಿಕ್ಕ ಚಿಕ್ಕ ಹುಡುಗರಿದ್ದಾವೆ. ಬಹುಶಃ ಅವು ಪಾರ್ಕವೇ ದೇವಸ್ಥಾನದವ್ರು ಇರಬೇಕು. ನೋಡೋದ ಆ ಬೋಳಿ ಮಗನೇ ಹೊರದೋಗಿರೋ ನೋಟ್ಗಳನ್ನೇ ಕೊಟ್ಟಿದ್ದಾರೆ. ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಅದು ಈ ಯಾಕೆ ಮಾಡಿರ್ತಾರೆ ಅಂದರೆ, ಈ ನೋಟ್ಗಳನ್ನ ತೊಗೊಂಡೋಗಿ ನಾನು ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ, ಆಮೇಲೆ ಬ್ರೆಡ್ ತೊಗೊಳಕ್ಕೆ ಬೇರೆ ಕಡೆ ಖರ್ಚು ಮಾಡ್ತೀನಲ್ಲ, ಸೊ ಅವಾಗ ಅವ್ರು ಕಣಿ ಹೊಡಿತಾರೆ. ಅದು ಸ್ಲಾಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇವ್ರು ಮಾಡಿರೋದು. ಇದು ಆ್ಯಕ್ಚುಲಿ ಆರ್ಗನೈಸ್ಡ್. ಇದೇ ಫಸ್ಟ್ ಅಲ್ಲ, ಯಾವಾಗಲೂ ಹೀಗೆ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರನೇ ನಾನು UPI ಪೇಮೆಂಟ್ ಮಾತ್ರ ಮಾಡ್ತಾ ಇದ್ದಿದ್ದು. ಇದನ್ನು ಬೇಕಂತ ಅಂದ್ಬಿಟ್ಟೆ ನಾನೇ ಇವತ್ತು ಏನೇನೆಲ್ಲ ಆಗುತ್ತೆ ನೋಡೇ ಬಿಡೋದ ಅಂತ ಅಂದ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡೋಕ್ಕೋಸ್ಕರ ಪ್ರಾಜೆಕ್ಟ್ ಮಾಡೇ ಬಿಡೋದ ಇದ್ರ ಮೇಲೆ ಅಂದ್ಬಿಟ್ಟೆ ಹುಡ್ಕಾಡ್ಕೊಂಡು ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ರಿಲಯನ್ಸಲ್ಲೇ ಕವರ್ ಮಾಡಬೇಕಿತ್ತು. ರಿಲಯನ್ಸಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಅದು ಹೊರಗಡೆಯಿಂದ ಮಾಡಿದೆ, ಒಳಗಡೆ ರನ್ ಮಾಡಬೇಕಾಗಿತ್ತು, ಮಾಡಿಲ್ಲ.